ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವು ಪುತ್ತೂರಿನ ಸಮೀಪ ಬಲ್ನಾಡಿಗೆ ಬಂದು ಇಲ್ಲಿ ಸುರೇಶ್ ಬಲ್ನಾಡು ಅವರನ್ನು ಮಾತಾಡ್ತಾ ಇದ್ವಾಗಿತ್ತು. ಮೊದಲನೇ ಕಂತಲ್ಲಿ ಅವರು ನೀರನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ, ಕೃಷಿ ಹೊಂಡಗಳನ್ನು ಹೇಗೆ ಮಾಡಿದ್ರು, ಏನು ಕತೆ ಅಂತ ತಿಳ್ಕೊಂಡ್ವಿ. ಎರಡನೇ ಕಂತಲ್ಲಿ ಅವರು ಮುಖ್ಯವಾಗಿ ನಾವು ಮಾತಾಡ್ಸಕ್ಕೆ ಬಂದಿರುವಂತಹದ್ದು ಕಾಳುಮೆಣಸಿನ ಬಗ್ಗೆ ಮಾತಾಡಿಸ್ತಾ ಸಂಪೂರ್ಣವಾಗಿ ಹೋಗಿದ್ದು ಕಾಳುಮೆಣಸು ವಾಪಸ್ ಇವ್ರ ತೋಟಕ್ಕೆ ಹೇಗೆ ಬಂತು, ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಾಗಿತ್ತು. ಇವತ್ತು ಮತ್ತೆ ವಾಪಸ್ಸು ಸುರೇಶ್ ಬಲ್ನಾಡು ಸರ್ ಅವರನ್ನು ಮಾತಾಡಿಸ್ತಾ ಅವರದ್ದು ಏನಪ್ಪ ಅಂತಂದರೆ ನಾವಿಲ್ಲಿ ನೋಡಿದ್ರೆ ಅಡಿಕೆಯಲ್ಲಿ ಕಾಳುಮೆಣಸಿದೆ, ಬಹಳಷ್ಟು ಇರೋದು ಅದೇ. ಜೊತೆಗೆ ತೆಂಗಿನ ಮರ ಇದೆ, ಅಲ್ಲಲ್ಲಿ ಅದಕ್ಕೂ ಕಾಳುಮೆಣಸು ಸಬ್ಸಿದ್ದಾರೆ. ಹಳೆ ರಬ್ಬರ್ ತೋಟ ಇತ್ತು, ಆ ರಬ್ಬರ್ ಟ್ಯಾಪಿಂಗ್ ಮಾಡೋದನ್ನು ಬಿಟ್ಟು ಅದಕ್ಕೂ ಕಾಳುಮೆಣಸು ಸಬ್ಸಿದ್ದಾರೆ. ಜೊತೆಗೆ ದಾರಿ ಉದ್ದಕ್ಕೂ ಎಲ್ಲೆಲ್ಲಿ ಅಡಿಕೆ ಮರ ತೆಂಗಿನ ಮರ ಹೋಗಿದೆಯೋ ಅಲ್ಲೂ ಇರ್ಬೋದು, ದಾರಿ ಅಕ್ಕಪಕ್ಕ ಇರ್ಬೋದು, ಎಲ್ಲ ಕಡೆ ಸಿಮೆಂಟ್ ಕಂಬಗಳಿಗೂ ಸಹಿತ ಕಾಳುಮೆಣಸನ್ನು ಹಬ್ಸಿದ್ದಾರೆ. ಸೊ ಈ 4 ತರಹದಲ್ಲಿ ಯಾವ ರೀತಿ ನಾಟಿ ಮಾಡಬೇಕು, ಆಮೇಲೆ ಗೊಬ್ಬರ ಯಾವ ರೀತಿ ನಿರ್ವಹಣೆ ಮಾಡಬೇಕು ಕಾಳುಮೆಣಸಿಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರನ್ನ ಕೇಳಿ ತಿಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಾವು ಹಿಂದಿನ ಕಂತಿನಲ್ಲಿ ಕಾಳುಮೆಣಸು ನಿಮ್ಮ ತೋಟದಲ್ಲಿ ಹೇಗೆ ಬಂತು ಏನು ಬಂತು ಎಲ್ಲ ನೋಡ್ಕೊತಾವ ನಿಧಾನವಾಗಿ ಕಾಳುಮೆಣಸಿನ ನರ್ಸರಿ ತನಕ ಬಂದಿದ್ದೀವಿ ಸರ್. ಸೊ ಇವತ್ತಿನ ಕಂತಿನಲ್ಲಿ ಕಾಳುಮೆಣಸಿನ ನಾಟಿಯಿಂದ ಶುರು ಮಾಡುವ. ಈಗ ನಾನು ನಮ್ಮಲ್ಲಿ ಮಾಡುವ ಕ್ರಮವನ್ನು ಹೇಳ್ತೇನೆ. ಯಾಕಂದ್ರೆ ಸುಮಾರು ಜನ ಅವರವರಿಗೆ ಅನುಕೂಲ ಆದ ಹಾಗೆ ಮಾಡ್ತಾರೆ. ಅದು ಸರಿಯೇ, ಅಂದರೆ ಅವರ ಜಾಗದಲ್ಲಿ ಏನು ನಿಲ್ತದೆ ಆ ರೀತಿಯಲ್ಲಿ. ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಅಡಿಕೆ ಮರಕ್ಕೆ ನಾಟಿ ಮಾಡಿದ್ರೆ ನಾವು ಏನೂ ಪ್ಲ್ಯಾನ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಯಾಕೆಂದರೆ ಅದು ಆಲ್ರೆಡಿ ಅಲ್ಲಿ ಫಲವತ್ತತೆಯಿಂದ ಕೂಡಿದ ಮಣ್ಣಿರ್ತದೆ ತೋಟದಲ್ಲಿ. ಹಾಗೆಂತ ಸಿಮೆಂಟ್ ಪೋಲಿಗೆ ಆಗುವ ಬೇರೆ ಸಿಸ್ಟಮ್ ಇದೆ, ತೆಂಗಿನ ಮರಕ್ಕೂ ಬೇರೆ ಸಿಸ್ಟಮ್ ಇದೆ. ಸರಿ, ಫಸ್ಟ್ ಅಡಿಕೆಗೆ ಬಂದರೆ ಅಲ್ಲಿ ಹೇಗೆ ಅಂತ? ಅಡಿಕೆ ಅಂದರೆ ನಾವು ಯಾವ ಸೈಡು ದಿಕ್ಕು ನೋಡೋದಿಲ್ಲ. ನಮ್ಮದು ಏನು ನೀರಾವರಿ ವ್ಯವಸ್ಥೆ ಯಾವ ಸೈಡಿಂದ ನೀರು ಬೀಳ್ತದೆ ಅಡಿಕೆ ಮರಕ್ಕೆ. ನೀವು ಸ್ಪ್ರಿಂಕ್ಲರ್ ಆದರೆ ಒಂದು ಸೈಡಿಂದ ಬೀಳುತ್ತೆ, ಮತ್ತೆ ಬೇರೆ ಬೇರೆ ವ್ಯವಸ್ಥೆಗಳಿವೆ. ನಿಮ್ಮದೇ ಆದರೆ ಸ್ಪ್ರೇ ಜೆಟ್ ಆದರೆ ಯಾವ ಸೈಡಿಂದ, ಅಂದರೆ ಕೆಲವು ಹೇಳ್ತಾರೆ ಈಶಾನ್ಯವ ಪೂರ್ವ ಪಶ್ಚಿಮ ಆ ದಿಕ್ಕಲ್ಲಿ ನಾಟಿ ಮಾಡಿ. ಅದು ಮೊದಲು ಇದ್ದದ್ದೇ, ಅವರು ಒಳ್ಳೆಯದಕ್ಕೆ ಹೇಳಿದ್ರು. ಆದರೆ ನಮ್ಮದು ಅಂದರೆ ಈಗ ನೀರಾವರಿ ವ್ಯವಸ್ಥೆ ಇರುವ ಕಾರಣ ನಾವು ಯಾವ ಸೈಡಿಂದ ನೀರು ಬೀಳುತ್ತೆ ಆ ಸೈಡಿಂದ ನಾವು ಫಸ್ಟಿಗೆ ತೋಟ ಲೆವೆಲ್ ಇದ್ದರೆ ಅಥವಾ ಹೊಂಡದಲ್ಲಿದ್ದರೆ ಮಣ್ಣು ತುಂಬಿಸ್ತೇವೆ. ತುಂಬಿಸೋದು ಎಷ್ಟು ಅಂತ, ನೀರು ನಿಲ್ಲದಷ್ಟು ತುಂಬಿಸಬೇಕು. ಅಡಿಕೆ ಮರದ ಬುಡದಲ್ಲಿ ನೀರು ನಿಲ್ತಾ ಇದ್ದರೆ ಆ ನೀರಿನ ಲೆವೆಲಿಂದ ಕಡಿಮೆ ಪಕ್ಷ ಒಂದು 6 ಇಂಚು ಮೇಲೆ ಬರಬೇಕು. 6 ಇಂಚು ಮೇಲೆ ಬಂದ ಮೇಲೆ ನಾವು ಅದಕ್ಕೆ ಒಂದು ಕೊಂಗೊಟ್ಟು ಅಂತ ಹೇಳ್ತೇವೆ. ನಾವೆಲ್ಲ 100% ಸೀದಾ ಡೈರೆಕ್ಟ್ ನಾಟಿ ಮಾಡೋದು, ಅಥವಾ ನೀವು ಬುಟ್ಟಿಯಲ್ಲಿ ನಾಟಿ ಮಾಡೋದಿದ್ರೂ ಅದೇ ರೀತಿ ಮಾಡಬಹುದು. ಅಂದರೆ ಜೀವ ಬರ್ಸಿದ್ದು, ಅದಕ್ಕಾದ್ರೆ ನೀವು ಉದ್ದಕ್ಕೆ ತೆಗಿಬೇಕು ಅಂತ ಇಲ್ಲ, ಸ್ವಲ್ಪ ಸ್ಲ್ಯಾಂಟ್ ಹೊಡೆದ್ರೆ ಸಾಕು. ನಾವು 3 ಗಂಟೆ ನಿಲ್ಲಲಿಕ್ಕೆ ಹೀಗೆ ಕೊಂಗೊಟ್ಟು ಅಂದರೆ ಈ ಹಾರೆಯಲ್ಲಿ ಸಪುರದ ಬರುತ್ತೆ ಅಲ್ಲ, ಅದರಲ್ಲಿ ಒಂದು ಸ್ವಲ್ಪ ಮಣ್ಣು ತೆಗೆದು ಆ ಮಣ್ಣಿಗೆ ಫಸ್ಟಿಗೆ ಮಣ್ಣು ಹಾಕ್ತೇವೆ. ಹಾಕಿದ ಮೇಲೆ ಒಂದು ಗೆರೆ ಹಾಕಿ ಅದಕ್ಕೆ ಅಲ್ಲಿ 3 ಗಂಟೆ ಇಟ್ಟು ನಾಟಿ ಮಾಡ್ತೇವೆ. ನಾಟಿ ಮಾಡುವಾಗ ನಾವು ಏನೂ ಹಾಕೋದಿಲ್ಲ, ಏನೂ ಇಲ್ಲ. ನಾಟಿ ಎಲ್ಲ ಆದ ಮೇಲೆ ಅಥವಾ ನಾಟಿ ಆದ ದಿವಸ ಕೆಲವು ಸಲ ಹಾಕ್ತೇವೆ ಏನಾದರೂ ಸಾವಯವ ಗೊಬ್ಬರ. ನಾನು ಹೆಚ್ಚಾಗಿ ಜಿಯೋಗ್ರೀನ್ ಹಾಕೋದು. ಜಿಯೋಗ್ರೀನಲ್ಲಿ ಟ್ರೈಕೋಡರ್ಮಾ ಇಂಥದ್ದೆಲ್ಲ ಇದೆ, ಆದ ಕಾರಣ ನಾವು ಅದನ್ನೇ ಹಾಕೋದು. ಅಂದರೆ ಅದು ಹಾರ್ಮ್ ಇಲ್ಲ, ಕೆಮಿಕಲ್ ಅಂತ ಹಾಕಲೇಬಾರ್ದು. ಹಾಗೆ ಅಷ್ಟು ಹಾಕಿ ಮುಚ್ಚಿದ್ದೇವೆ. ಆಮೇಲೆ ಅಲ್ಲಿಗೆ ಏನು ನಮ್ಮ ಹತ್ರ ಒಣಗಿದ ಸೋಗೆ, ಹಸಿ ಅಲ್ಲ ಒಣಗಿದ ತರಗೆಲ್ಲ ಇವು ಆಗ್ಬೋದು, ಅದೊಂದು ಸ್ವಲ್ಪ ಮುಚ್ತೇವೆ. ಯಾಕಂತ ಹೇಳಿದ್ರೆ ಮಳೆಗೆ ಆ ಮಣ್ಣು ಕೊಚ್ಚಿಕೊಂಡು ಹೋಗಬಾರ್ದು. ಆಮೇಲೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಏನು ಚಿಗುರುಗಳು ಬರ್ತವೆ ಆವಾಗ ಮತ್ತೆ ಸಾವಯವ ಗೊಬ್ಬರ ಕೊಡ್ತೇವೆ. ಅದು ಕಂಪೋಸ್ಟ್ ಗೊಬ್ಬರ ಅಲ್ಲ, ಒಂದು ಸಸಿಗೆ 100-200 ಗ್ರಾಮ್ಸ್ನವರೆಗೂ ಕೊಡ್ತೀರಾ. ಇದು ಅಡಿಕೆಯಲ್ಲಾಯಿತು. ಅದೇ ನೀವು ಅಕಸ್ಮಾತ್ ಸಿಮೆಂಟ್ ಕಂಬಕ್ಕೆ ನಾಟಿ ಮಾಡೋದಾದ್ರೆ, ಸಿಮೆಂಟ್ ಕಂಬಕ್ಕಾದ್ರೆ ನಾವು ಮೊದಲೇ ಪ್ರಿಪೇರ್ ಆಗ್ತೇವೆ. ಫಸ್ಟಿಗೆ ಕಂಬ ಈಗ ಒಂದು 15 ಫೀಟ್ ಇದೆ ಅಂತ ಇಟ್ಟುಕೊಳ್ಳಿ. ನಾವು 2-2.5 ಫೀಟು ಹೊಂಡ ತೆಗಿತೇವೆ, ಆಳ ತೆಗಿತೇವೆ. ಯಾಕಂದರೆ 2 ಫೀಟಲ್ಲಿ 2.5 ಫೀಟಲ್ಲಿ ಅಂತ ಭೂಮಿ ಗಟ್ಟಿ ಇದ್ದರೆ 2 ಫೀಟ್ ಸಾಕು. ಆಮೇಲೆ ಸ್ವಲ್ಪ ಮೃದುವಾದ ಜಾಗ ಆದರೆ ಅದು 2.5 ಫೀಟ್ ತೆಗೆದೆ, ಸೇಫ್ಟಿಯ ಬಗ್ಗೆ. ಗಾಳಿ ಬೀಳಬಾರ್ದು, ಮಳೆಗೆ ಇದಾಗಬಾರ್ದು. ನಾವು ಅದನ್ನು ಫುಲ್ಲು ಮುಚ್ಚಿ ಹೊರಗಿನಿಂದ ಫರ್ಟೈಲ್ ಮಣ್ಣು, ಮೇಲ್ಮಣ್ಣು, ನಾವು ಹೆಚ್ಚಾಗಿ ರಬ್ಬರ್ ತೋಟದಲ್ಲೇ ತಗೊಂಡು ಹೋಗ್ತೇವೆ. ಇದು ಎಷ್ಟೋ ವರ್ಷದಿಂದ ಇಲ್ಲಿ ಮರ ಇದೆಲ್ಲ ಇದ್ದು ಸೂರ್ಯನ ಬೆಳಕು ಜಾಸ್ತಿ ಬೀಳಲಿಲ್ಲ, ಒಳ್ಳೆ ಅದನ್ನು ನಮ್ಮ ಇಲ್ಲಿವರೆಗೆ ವೆಹಿಕಲ್ ಅಲ್ಲಿ ತಗೊಂಡು ಹೋಗಿ, ಮಣ್ಣು ಮುಖ್ಯ. ಅದನ್ನು ನಾವೊಂದು 4-6 ಬುಟ್ಟಿ ಹಾಕ್ತೇವೆ, ಸುತ್ತಲೂ ಹಾಕ್ತೇವೆ. ಅಂದರೆ ಇಡೀ ಕಂಬದ ಸುತ್ತಲೂ
ಹೀಗೆ ಹಾಕಿ ಅದೊಂದು ಸ್ವಲ್ಪ ನಾವು ಇಲ್ಲಿನ ಆಡು ಭಾಷೆಯಲ್ಲಿ ಹೇಳೋದು ಧೂಪೆ ಕೊಡುವುದು ಅಂತ ಅಂದ್ರೆ ಮೇಲ್ಮೈ ಅದಕ್ಕೆ ಏನು ಪಿರಮಿಡ್ ಶೇಪಲ್ಲಿ ಅಂದ್ರೆ ನೀರು ಬಿದ್ದಿದ್ದು ಇಳಿದು ಹಾಗೆ ಮಾಡಿ ಆಮೇಲೆ ಅದರ ಮೇಲೆ ನಾಟಿ ಮಾಡ್ತೇವೆ. ನಾಟಿ ಮಾಡ್ತೀರಾ? ಆದರೆ ಅದರ ಮೇಲೆ ಬೇರೆ ಮಣ್ಣು ಹಾಕ್ಲಿಕ್ಕಿಲ್ಲ. ಅಷ್ಟು ಒಂದು 4 ಇಂಚಿನಷ್ಟು ಆಳ ಮಾಡೋದು, ವಾಪಸ್ ಮುಚ್ಚೋದು, ಇದೇ ರೀತಿ ಅಡಿಕೆ ರೀತಿ ಅದಕ್ಕೂ ಸಹಿತ ಯಾವುದೇ ಗೊಬ್ಬರ ಏನೂ ಕೊಡುದಿಲ್ಲ. ನಾಟಿ ಮಾಡೋ ಸಮಯದಲ್ಲಿ ಏನು ನಾವು ನಾಟಿ ಮಾಡುವ ಇದಿದೆಯಲ್ಲ ಬಳ್ಳಿ, ಅದರ ಮೇಲೆ ಏನು ಬೀಳದಾಗ ಮಾಡೋದೇ ಇಲ್ಲ. ಆಮೇಲೆ ಅದು ಚಿಗುರು ಬಂದ ಮೇಲೆ 3 ವಾರದಲ್ಲಿ ಚಿಗುರು ಬರುತ್ತೆ, ಅಥವಾ ಮತ್ತು ಒಂದು ವಾರ ಮುಂದೆ ಹೋಗ್ಬೋದು. ಸ್ವಲ್ಪ ಚಿಗುರು ಬಂದ ಎಲೆ ಗಟ್ಟಿಯಾದ ಮೇಲೆ ಇದಕ್ಕೆ ಸಾವಯವ ಗೊಬ್ಬರ ಕೊಡ್ತೀರಿ. ಇದು ಅಡಿಕೆದು ಆಯ್ತು. ಸಿಮೆಂಟ್ ಕಂಪನಿ, ತೆಂಗಿನ ಮರದಲ್ಲಿ ಅದು ಯಾವ ರೀತಿ ವಿಭಿನ್ನ? ಹೇಗೆ ತರದ್ದೇ ಅಲ್ವಾ ಅದು? ಆದರೆ ತೆಂಗಿನಲ್ಲಿ ಬೇರೆ. ತೆಂಗಿನಲ್ಲಿ ಏನು ಮಾಡ್ತೇವೆ ಅಂತ, ತೆಂಗಿನ ಮರ ನಮ್ಮದು ಬುಡ ದೊಡ್ಡದು ಮಾಡ್ತೇವೆ, ದೊಡ್ಡದು ಇದೆ ನಮ್ಮಲ್ಲಿ. ಅದರ ಸುತ್ತಲೂ ನಾವು ಟ್ರೆಂಚ್ ಹೊಡಿತೇವೆ. ನಾವು ಟ್ರೆಂಚ್ ಹೊಡೆದು ಆ ಟ್ರೆಂಚಿನ ಮಣ್ಣನ್ನು ತೆಂಗಿನ ಮರದ ಬುಡಕ್ಕೆ ಹಾಕ್ತೇವೆ. ತೆಂಗಿನ ಮರದ ಬುಡಕ್ಕೆ ಹಾಕ್ತೇವೆ. ಎತ್ತರ ಮಾಡಿದಾಗ ಆಯ್ತು. ಇಲ್ಲಿ ಟ್ರೆಂಚಲ್ಲಿ ಸಣ್ಣದಾಯ್ತು. ಇಲ್ಲದ್ರೆ ತೆಂಗಿನ ಮರದಲ್ಲಿ ಯಾರಿಗೂ ಬರೋದಿಲ್ಲ. ಅಲ್ಲ, ಅದಕ್ಕೆ ಕೇಳಿದ್ದು ಸರಿ. ಇದ್ರೆ ಈ ಟ್ರೆಂಚ್ ಹೊಡೆಯೋದು ಯಾಕೆ ಅಂತ ಅದೇ ಉತ್ತರ ಹೇಳ್ತೇನೆ ನಾನು. ಅದು ಏನಾಗುತ್ತೆ ಅಂತ ಹೇಳಿದರೆ, ನೀವು ತೆಂಗಿನ ಮರದ ಅಲ್ಲಿ ಬುಡದಲ್ಲಿ ಬೇರು ಜಾಸ್ತಿ ಇರುತ್ತೆ, ಅದಕ್ಕೆ ತುಂಬ ಮಣ್ಣು ಬೀಳುತ್ತೆ. ಆಮೇಲೆ ಮುಂದೆ ಅದರ ಮೇಲೆ ಮಣ್ಣು ಹೀಗೆ ಬಿದ್ದ ಮೇಲೆ ಅದಕ್ಕೆ ಅಡಿಕೆ ಮರಕ್ಕೆ ಮಾಡಿದ ಅಥವಾ ನಮ್ಮ ಪೋಲಿಗೆ ಮಾಡಿದ ಹಾಗೇ ನಾಟಿ ಮಾಡ್ತೇವೆ. ನಾಟಿ ಮಾಡಿದ ಮೇಲೆ ನಾವು ತೆಂಗಿಗೆ ಏನು ತೆಂಗಲ್ಲಿ ನೀರು ತುಂಬ ಬರುತ್ತೆ ಒಂದು ಮರದಿಂದ. ಅಡಿಕೆ ಮರದಿಂದ ಜಾಸ್ತಿ, ಪೋಲಲ್ಲಿ ಅಷ್ಟು ಬರೋದಿಲ್ಲ. ಇನ್ನು ಮರದಲ್ಲಿ ಬಿದ್ದ ನೀರು ಎಲ್ಲ ಶೇಖರಣೆ ಆಗಿ ತೆಂಗಿನ ಮರದಿಂದ ಇಳಿಯುವುದು. ಒಂದೇ ಸೈಡಿಗೆ ಯಾವುದೋ ಒಂದು ಸೈಡಿಗೆ ಇಳಿಯುತ್ತೆ ಅಥವಾ 2 ಸೈಡಿಗೆ ಇಳಿಯುತ್ತೆ. ಅದಲ್ಲಿ ಏನು ಮಡಲು ಯಾವ ಸೈಡಲ್ಲಿ ಲಾಸ್ಟ್ ಇದೆ ಆ ಸೈಡಿಗೆ ಅದು ಹೆಚ್ಚಾಗಿ ಇಳಿಯುತ್ತೆ. ಇಷ್ಟು ಮಾಡಿದರೆ ಮತ್ತೆ ನೀವು ಎಂದಿಗೂ ತೆಂಗಿನ ಮರದ ಬುಡ ಬಿಡಿಸ್ಲಿಕ್ಕಿಲ್ಲ. ನಾವು ಏನು ಗೊಬ್ಬರ ಕೊಡ್ತೇವೆ ತೆಂಗಿಗೆ, ಅದು ಅದರಲ್ಲೇ ಕೊಡ್ತೇವೆ. ಅದರ ಒಟ್ಟಿಗೆ ಏನು ಗೊತ್ತಾ, ಈ ಏನು ನೀರೆಲ್ಲ ಬೀಳ್ತದಲ್ಲ, ಅದು ಒಂದು ಡ್ರಾಪ್ ನಿಲ್ಲೋದಿಲ್ಲ. ನಾವು ತೆಂಗಿಗೆ ಮೊದಲು ಹಾಗೆ ಮಾಡದೇ ಇರುವಾಗ ನಮಗೆ ಸಕ್ಸಸ್ ರೇಟು ಬಹಳ ಕಡಿಮೆ. ಈಗ ನಮ್ಮ ಸ್ನೇಹಿತರಿಬ್ಬರು ನನ್ನಲ್ಲಿ ನೋಡಿ ಮಾಡಿದವರು ಬಹಳ ಖುಷಿಯಲ್ಲಿದ್ದಾರೆ. ಅಂದ್ರೆ ಮತ್ತೆ ಎಂದಿಗೂ ಆಮೇಲೆ ಇದಕ್ಕೆ ಗೊಬ್ಬರ ಅದೇ ರೀತಿ ಕೊಡ್ತೇವೆ. ಮತ್ತೆ ಎಂದಿಗೂ ತೆಂಗಿನ ಮರದಲ್ಲಿ ಸಾಯೋದೇ ಇಲ್ಲ. ಅಲ್ಲ ಸರ್, ನೀವು ಫಸ್ಟ್ ತೆಂಗಿನ ಟ್ರೆಂಚ್ ಹೊಡಿತೀರಿ ಅಂದ್ರಲ್ಲ, ಅದು ಎಷ್ಟು ಅಡಿ ಬಿಟ್ಟು ಹೊಡಿತೀರಿ? ಎಷ್ಟು ದೊಡ್ಡ? ಅದು ನಮ್ಮ ಜಾಗ ನೋಡಿಕೊಂಡು, ನಮ್ಮಲ್ಲಿ ಇಲ್ಲಿಗೆ ನಮ್ಮ ಜಾಗ ಅಂದ್ರೆ ತೆಂಗಿನ ಮರದಿಂದ 3 ಅಡಿ ಮಿನಿಮಮ್. ಅದು 4 ಅಡಿ ಆದ್ರೂ ಪರವಾಗಿಲ್ಲ. ಏನು ನಮ್ಮ ಹತ್ರ ತೆಂಗಿನ ಸಿಪ್ಪೆ ಹುಡಿ ಅದರ ಮಡಲು ಎಲ್ಲ ಅಲ್ಲಿ ತುಂಬಿಸ್ತೀರಾ? ಮಳೆ ಬಂದು ಕೊಚ್ಚಿಕೊಂಡು ಹೋಗೋದಾಗೆ ಅದು ಸೂಪರ್ ಬರುತ್ತೆ. ತೆಂಗಿನಕಾಯಿಯು ಹಾಗೆ ಈಲ್ಡ್ ಜಾಸ್ತಿ ಆಗುತ್ತೆ. ನೀವು ಗೊಬ್ಬರ ಕೊಡದಿದ್ರೆ, ತೆಂಗಿ ಗೊಬ್ಬರ ಕೊಡದಿದ್ರೆ ಆ ಟ್ರೆಂಚಲ್ಲೇ ಕೊಡೋದು. ಕಾಳು ಮೆಣಸಿಗೆ ಕಾಳೆ ಮೆಣಸಲ್ಲಿ ಅದರ ಬುಡದಲ್ಲಿ. ಅಡಿಕೆಯಲ್ಲೂ ಬರುತ್ತಲ್ವಾ? ಅಡಿಕೆಯಲ್ಲಿ ಈ ರೀತಿ ಟ್ರೆಂಚ್ ಹೊಡೆಯೋ ಅವಶ್ಯಕತೆ ಇಲ್ಲ. ಅಡಿಕೆಯಲ್ಲಿ ಅಷ್ಟು ಬರೋದಿಲ್ಲ. ಮತ್ತೆ ನಾವು ಇಡೀ ಬುಡವೇ ಮೇಲೆ ಮಾಡೋದಿಲ್ಲ ಹೆಚ್ಚಾಗಿ. ಒಂದು ಸೈಡ್ ಮಾಡಿದ್ರೆ ಇನ್ನೊಂದು ಸೈಡಲ್ಲಿ ಹೋಗುತ್ತೆ, ಅಥವಾ ಇಡೀ ಬುಡ ಇದ್ರು ಆ ಮಟ್ಟದಲ್ಲಿ ನೀರು ಬರೋದಿಲ್ಲ. ಯಾಕಂದ್ರೆ ಅಡಿಕೆ ಮರ ನಿಮಗೆ ಸೋಗೆಗಳಿರೋ ಕಡಿಮೆ. ತೆಂಗಿದ ಹಾಗಲ್ಲ, ಅಗಲತ್ತದೆ, ತುಂಬಾ ನೀರು ಬರುತ್ತೆ. ಆದ್ರೆ ಇದು ಎಲ್ಲ ನಾವು ಪ್ರಾಕ್ಟಿಕಲ್ ಮಾಡಿ ನೋಡಿ ಅನುಭವದ ಮೇಲೆ ಹೇಳಿದ್ದು. ಓಕೆ. ಸೊ ಇದು ಒಂದಿಷ್ಟು ನಾಟಿ ಮಾಡ್ಬೇಕಾದ್ರೆ ಗಮನಿಸಲೇಬೇಕಾದಂತಹ ಸೂಕ್ಷ್ಮಗಳು ಅಂದ್ಕೊಂಡು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್.
ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ, ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಳು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಇದು ನಾಟಿ ಆಯ್ತು ಸರ್. ನಾಟಿ ಆದ ಮೇಲೆ ಈಗ ಅದು ಎಷ್ಟು ದಿವಸಕ್ಕೆ ಚಿಗುರು ಬರ್ತದೆ? ಒಂದು ಚಿಗುರು ಬಂದಾದ್ಮೇಲೆ ಏನೇನು ಗೊಬ್ಬರವನ್ನು ಕೊಡ್ತೀರಾ? ಅದು ಆ 3 ತಿಂಗಳಿಗೇನು 6 ತಿಂಗಳಿಗೇನು ವರ್ಷಕ್ಕೇನು ಕಟ್ಟಿ ಯಾವಾಗ ಹಾಕೋಕೆ ಶುರು ಮಾಡಬೇಕು? ಆಮೇಲೆ ನಾವು ನೋಡ್ತಾ ಇದ್ವಿ ಸಾಮಾನ್ಯವಾಗಿ ನಾವೇನು ಹೇಳೋದು ಅಂತಂದರೆ, ಕಟ್ಟು ಹಾಕಬೇಕಾದ್ರೆ ಕಾಳುಮೆಣಸಿ ಕಟ್ಟು ಹಾಕಬೇಕಾದ್ರೆ ಒಂದು ತೆಂಗಿನ ನಾರೋ, ಬಾಳೆ ನಾರೋ, ಹಸಿರದೆಂಥದ್ದು ಅಥವಾ ಪ್ಲಾಸ್ಟಿಕ್ಕಿಂದ ಕಟ್ಟು ಹಾಕಬೇಡಿ ಅಂತ ಕೇಳಿದ್ವಿ ನಾವು. ನೀವು ಇಲ್ಲೆಲ್ಲದಕ್ಕೂ ಪ್ಲಾಸ್ಟಿಕ್ ಹಾಕಿದ್ದಾರೆ, ಅದ್ರ ಬಗ್ಗೆ ಹೇಗೆ ಏನು ಅಂತ ಸರ್? ಏನು ಕಟ್ಟ ಹಾಕಲೇಬೇಕು. ಹೌದು. ಯಾವುದರಲ್ಲಿ ಹಾಕೋದು ಅಂತ ತುಂಬ ಪ್ರಶ್ನೆ. ನಾವು ಸಮೇತ ತೆಂಗಿನಿಂದ ಮಾಡಿದ ಹಗ್ಗದಿಂದ, ತೆಂಗಿನ ನಾರಿಂದ ಹಾಕ್ತಾ ಇದ್ದೆವು. ನಮ್ಮ ಗೋಣಿ ಎಲ್ಲ ಬರುತ್ತೆ, ಸೆಣಬಿನ ದಾರದಿಂದ ಕಟ್ಟ ಹಾಕ್ತಾ ಇದ್ದೀವಿ. ಇದೆಲ್ಲ ಕಟ್ಟ ಹಾಕಿದ್ರು ಅದು ಮಳೆ ಜಾಸ್ತಿ ಬಂದರೆ ಅದು ಹೋಗ್ತದೆ. ಅದು ಒಂದು ಸೀಸನಿಗೆ ಮಾತ್ರ. ಅದು ನಾವು ಪ್ಲಾಸ್ಟಿಕಲ್ಲೇ ಹಾಕ್ತಾ ಇದ್ದೇವೆ. ಅಂದರೆ ಅದು ಪರ್ಮನೆಂಟ್ ಕಟ್ಟ ಇರುತ್ತೆ, ಬಳ್ಳಿ ಡ್ಯಾಮೇಜ್ ಆಗೋದಿಲ್ಲ ಅಂತ ಎಲ್ಲರದ್ದು ಪ್ರಶ್ನೆ. ನೀವು ಇಲ್ಲಿ ನೋಡಿ ಹಳತ ಹಾಕಿದ್ದು ಇದೆ, ಅದು ಸ್ವಲ್ಪ ಏನು ಚಡಿ ಬಿದ್ದಾಗ ಏನೋ ಬೀಳ್ತದೆ ಅಷ್ಟೇ ಹೊರತು ಕೆಲವು ವರ್ಷ ಆಗುವಾಗ ಅದು ಕರಗಿ ಹೋಗುತ್ತೆ. ಕರಗಿ ಹೋಗುತ್ತೆ. ಪ್ಲಾಸ್ಟಿಕ್ ನಿಮ್ಮ ಮಣ್ಣಲ್ಲಿ ಇದಾಗ್ತದೆ ಅಂತ ಇದೆ, ಅದು ಕರಗಿ ಬಿದ್ದ ಮೇಲೆ ನಾವು ತೆಗಿತೇವೆ. ನೋಡಿ ಇಲ್ಲಿ ಯಾರು ಬಿದ್ದುಕೊಂಡು ಉಂಟಾ? ಅಂದ್ರೆ ಅದರ ಮೇಂಟೆನೆನ್ಸ್ ಮಾಡಬೇಕು. ನಾವು ತಲೆ ಕಟ್ಟಾಕ್ತೇವೆ. ಕಟ್ಟ ಅಷ್ಟು ಮಾತ್ರ ಅಲ್ಲ, ಮುಂದೆ ಮೇಲೆ ಹೋದ ಮೇಲೆ ತುಂಬಾ ತೆಂಗಿನ ಮರ ಇರ್ಬೋದು, ಪೋಲ್ ಇರ್ಬೋದು, ಮೇಲಿನ ಕಷ್ಟವನ್ನು ಒಂದು ಸರ್ವಿಸ್ ವೈರ್, ಮನೆಗೆ ಕರೆಂಟ್ ಬರ್ತಾರಲ್ಲ ಅಂಥದ್ದಲ್ಲಿ 6 mm ಕೇಬಲ್ ತಂದು ಒಂದು ರೌಂಡ್ ಬರುತ್ತೆ, ಅದಕ್ಕೊಂದು ಇಷ್ಟು ಅಂತ ಹಣ ಇದೆ. ಹೊಸ್ತೆ ಆಗಬೇಕು, ಹಳತಾದರೆ ಅದು ತುಂಡಾಗುತ್ತೆ. ಹೊಸ್ತು ಹಾಕಿದರೆ ಟ್ವಿಸ್ಟ್ ಮಾಡೋದು, ಅದು ನಿಮಗೆ ಎಲ್ಲಿಯಾದರೂ ಬಳ್ಳಿ ದಪ್ಪ ಆದರೆ ಕಟ್ ಮಾಡಬೇಕಂತಿಲ್ಲ, ಅಲ್ಲಿ ಹೋಗಿರೋ ಒಮ್ಮೆ ಹಿಮ್ಮುಖವಾಗಿ ತಿರುಗಿಸಿದ್ರೆ ಆಯಿತು. ಸ್ಟ್ರೈಟ್ ಮಾಡಿದ್ರೆ ಆಯ್ತು. ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಸರ್, ಈಗ ಫಸ್ಟ್ ನೀವು ನಾಟಿ ಮಾಡಿದಲ್ವಾ? ನಾಟಿ ಮಾಡಿ ನೀವು ಹೇಳಿದ್ರಿ 2 ವಾರ 3 ವಾರಕ್ಕೆ ಚಿಗುರು ಬರೋಕ್ಕೆ ಶುರು ಆಗ್ತದೆ ಅಂತ ಅಂದ್ಕೊಂಡು ಆವಾಗ ಗೊಬ್ಬರವನ್ನು ಕೊಟ್ಟರೆ, ಅದಾದ್ಮೇಲೆ ಸ್ವಲ್ಪ ಮೇಲೆ ಹೋಗ್ತಾ ಇದ್ದಂಗೆ ಫಸ್ಟ್ನೇ ಕಟ್ ಹಾಕಬೇಕು ಅಲ್ವಾ? ಆಮೇಲೆ ಎಷ್ಟು ಅಡಿಗೆ ಹೋದ್ಮೇಲೆ ಅದ್ರದ್ದು ಕುಡಿ ಚೀಟೋದು ಇದೆಯಾ, ಹೇಗೆ ಏನು ಅಂತ? ನೀವು ಟಾಪ್ ಶೂಟ್ ಆದರೆ ಕುಡಿ ಚೀಟೋದೇ ಬೇಡ, ಬೇಡೋದೇ ಬೇಡ. ಮತ್ತೆ ಕಂಬಕ್ಕೆ ಹಾಕೋದಿದ್ರು ಬೇಡ. ಫೋಲಿಗೆ ಯಾಕೆ ಸರ್? ಕಂಬಕ್ಕೆ ನಮಗೆ ಏನು ಫಸ್ಟ್ ನಮ್ಮ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಕಂಬದ ತುದಿಗೆ ಹೋಗ್ಬೇಕು. ಆವಾಗ ನಿಮಗೆ ಕಂಬ ಫುಲ್ ಕವರ್ ಆಗುತ್ತೆ, ಬಿಸಿ ಆಗೋದಿಲ್ಲ. ಆದರೂ ಸಹ ಕಂಬ ಅಂತ ಹೇಳಿ ನಮ್ಮ ಸಿಮೆಂಟ್ ಪೋಲು ಅಂತ ಇದೆ. ನೀವು ಸಿಮೆಂಟ್ ಪೋಲು ಎಲ್ಲಿಯೂ ಬಿಸಿ ಆಗೋದಿಲ್ಲ, ಅಡ್ಡ ಹಾಕಿದರೆ ಬಿಸಿ ಆಗುತ್ತೆ. ನೀವು ಏನಿಲ್ಲ, ನೀವೊಂದು ನಮ್ಮ ಕರೆಂಟ್ ಬರುವ KEBಯ ಕಂಬ, ಬೆಸ್ಕಾಮಿನ ಕಂಬವನ್ನು 12 ಗಂಟೆಗೆ 3 ಗಂಟೆಗೆಲ್ಲ ಹೋಗಿ ಟಚ್ ಮಾಡಿ ನೋಡಿ. ನಿಮ್ಮೂರಲ್ಲಿ ಇಲ್ಲ ಅಷ್ಟೊಂದು ಬಿಸಿಯೇ ಇರೋದಿಲ್ಲ. ಅದು ಏನು ಡೈರೆಕ್ಟ್ ಸನ್ಲೈಟ್ ಅಡ್ಡ ಬಿದ್ದರೆ ಬಿಸಿ ಆಗುತ್ತೆ ಅಷ್ಟೇ. ಅದಕ್ಕೆ ಬೇಕು ಅದರಲ್ಲಿ ಹಾಕ್ತೇವೆ. ಕುಡಿ ಚಿಗುರು ಮೊದಲೇ ಚಿಗುರ್ತಾ ಇದ್ದೆವು, ಈಗ ತುಂಬಾ ನಾಟಿ ಮಾಡಿದ್ರೆ ನಾವು ತೆಗಿತಾ ಇಲ್ಲ. ಅದು ಏನೂ ಆಗೋದಿಲ್ಲ. ಈಗ ನೋಡಿ ನಮ್ಮಲ್ಲಿ ನೋಡಿ ಎಲ್ಲ ನೀವು ನೋಡಿದ್ರಲ್ಲ, ಎಲ್ಲಿಂದ ಇದೆ? ನೆಲದಿಂದಲೇ ಇದೆ. ನಾವು ಇದನ್ನು ಚಿವುಟಿ ಬಂದದ್ದಲ್ಲ, ಅದು ಹಾಗೆ ಬಂದದ್ದು. ನೀವು ಸರಿ ಫುಡ್ ಕೊಟ್ರೆ ಎಲ್ಲ ಕಡೆಯಿಂದ ಚಿಗುರು ಬರುತ್ತೆ. ಮತ್ತೆ ಭಾರಿ ರೇರು ಎಂಥದ್ದು ನಮ್ಮಲ್ಲಿ ನೆಲದಿಂದಲೇ ಬಂದದ್ದು. ನಾವು ಫಸ್ಟಿಗೆ ನಮ್ದು ಏನು ಕಾನ್ಸೆಪ್ಟ್ ಇತ್ತು ಅಂತ ಮೊದಲು, ಈ ಮಂಡರಟ್ಟಿ ರೋಗ ಬರುತ್ತೆ ಅಂತ ಥ್ರೂ ಸಾಯಿಲ್, ಅದಕ್ಕೆ ಬೇಕಾಗಿ ನಾವು 2.5 ಫೀಟಿವರೆಗೆ ಬಂದನ್ನು ತೆಗಿತಾ ಇದ್ದೆವು. ಈಗ ನಮ್ಮಲ್ಲಿ ರೋಗ ಬರದಂಥ ಒಂದು ವಿದ್ಯೆಯನ್ನು ನಾವು ಮಾಡ್ಕೊಂಡಿದ್ದೇವೆ, ಅಥವಾ ಅದಕ್ಕೆ ಬೇಕಾದಂಥ ಇದು ಮಾಡಿದ ಕಾರಣ ನೆಲದಿಂದಲೇ ಬರುತ್ತೆ. ಸೊ ನೀವು ಕುಡಿ ಚಿವುಟದು ಭಾರಿ ಕಡಿಮೆ ಮೊದಲೇ ಮಾಡಿದ್ದೇವೆ, ಅದನ್ನು ಬಿಟ್ಟಿದ್ದೇವೆ. ಹಂಗಾದ್ರೂ ನಿಮ್ದು ಪೂರ್ತಿಯಾಗಿ ದೊಡ್ಡದಾಗಿ ಎಲ್ಲ ಕಡೆ ಸಿಲಿಂಡರ್ ಚಂದಾಗಿ ಮೇಲ್ಗಡೆ ಬರ್ತಾ ಇದೆ. ಇದು ಕುಡಿ ಚಿವುಟದಾಯ್ತು. ಕಟ್ಟೋದನ್ನ ವರ್ಷಕ್ಕೆ ಎಷ್ಟು ಬಾರಿ ಕಟ್ಟಬೇಕಾಗತ್ತೆ? ಹೆಂಗೆ?
10 ಅಡಿಕೆ ಸಸಿಗಳಿಗೆ ನೀವು 1 ಫೀಟಿಗೆ ಒಂದು ಕಟ್ಟಲೇಬೇಕು. ಕಟ್ಟಲೇಬೇಕು. ಅದಂದ್ರೆ ಬಿಳಿ ಇದಿರುತ್ತೆ, ಗ್ರೀನ್ ಆಗಿರುತ್ತೆ, ಜಾರುತ್ತೆ ಅದರಲ್ಲಿ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಕಚ್ಚಿಕೊಂಡು ಹೋದ್ರು ಒಂದು ಗಾಳಿ ಮಳೆ ಬರುವಾಗ ಅದಕ್ಕೆ ಗ್ರಿಪ್ ಅಷ್ಟೇ ಇರೋದಿಲ್ಲ. ನಾವು ಈ ಸಲ ಪ್ರತಿ 20 ದಿವಸಕ್ಕೊಮ್ಮೆ ಕಟ್ತಾ ಇದ್ದೇವೆ, ಆದರೂ ಸಾಕಾಗ್ತಾ ಇಲ್ಲ. ಗಾಳಿ ಮಳೆ ಬರೋ ಇದಾಗ್ತದೆ. ಅದು ಮರ ನೋಡ್ಕೊಂಡು, ಮತ್ತೆ ತೆಂಗಿನ ಮರಕ್ಕೆಲ್ಲ ಅಷ್ಟು ಕಟ್ಟಬೇಕು. ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು. ಈಗ ತೆಂಗಿನ ಮರ, ರಬ್ಬರಿಗೆ ಅಷ್ಟು, ಅಡಿಕೆಗೆ ಜಾಸ್ತಿ ಅಡಿಕೆ ತುಂಬಾ ಜಾಸ್ತಿ. ರಬ್ಬರಿಗೆ ನೋಡಿ ಮೇಲೆಲ್ಲ ಕಟ್ಟಲೇ ಇಲ್ಲ ನಾವು, ಕಟ್ಟಿಕೊಂಡು ಅದು ಸ್ವಲ್ಪ ಬೆಂಡ್ ಇದೆ, ಅದರಲ್ಲಿ ಗ್ರಿಪ್ ಇರುತ್ತೆ. ಅಡಿಕೆ ಅದು ಸ್ಟ್ರೇಟ್ ಇದೆ, ಗಾಳಿ ಬಂದ್ರೆ ಬೀಳುತ್ತೆ, ಸ್ವಲ್ಪ ನಯ ಜಾಸ್ತಿ. ತೆಂಗಲ್ಲಿ ಅಷ್ಟೇನು ಸಮಸ್ಯೆ ಆಗೋದಿಲ್ಲ. ಅಡಿಕೆ ಮರಕ್ಕೆ ಗಿಡ ಸಣ್ಣ ಇದ್ದಾಗ 2-3 ಬಾರಿ ಕೊಟ್ರೆ ಆಮೇಲೆ ಅದೇ ಹೋಗ್ತದೆ. ತೆಂಗಿಗೆ ಇದಕ್ಕೆ ಹೋಗುತ್ತೆ, ಆದ್ರೆ ಅಡಿಕೆಗೆ ಉಂಟಲ್ಲ ವೆರಿ ಇಂಪಾರ್ಟೆಂಟ್. ಕಟ್ಟದಿದ್ರೆ ಅದು ಒಡೆಯುತ್ತೆ, ವಾಪಸ್ ಮತ್ತೆ ಕಟ್ಟಾಗಿ ಬೀಳುತ್ತೆ. ಕೂಡ ಬೀಳುತ್ತೆ. ಕಾಳು ಮೆಣಸಿನಲ್ಲಿ ಮೇನ್ ಆಗಿ ಮೊದಲು ಗೊಬ್ಬರದ ನಿರ್ವಹಣೆ. ನೀವು ಸಣ್ಣ ಗಿಡಕ್ಕೆ ಹೇಳಿದ್ರಿ ಫಸ್ಟ್ ಹಾಕ್ಬೇಕಾದ್ರೆ ಅಂತೂ ಕೊಡಲ್ಲ, ಆಮೇಲೆ ಸಾವಯವ ಗೊಬ್ಬರ ಕೊಡ್ತೀರಾ ಅಂತ ಅಂದ್ಕೊಂಡು 1ನೇ ವರ್ಷದ ಬಳ್ಳಿಗೆ ಸಾವಯವ ಗೊಬ್ಬರ ಎಷ್ಟು ಕೊಡ್ತೀರಾ, ವರ್ಷಕ್ಕೆ ಎಷ್ಟು ಬಾರಿ ಕೊಡ್ತೀರಾ, 2 ವರ್ಷ 3 ವರ್ಷ ಆದಮೇಲೆ ಎಷ್ಟು ಕೊಡ್ತೀರಾ, ಹೇಗೆ ಸರ್? ಈಗ ನಾನು ಹೊಸದಾಗಿ ನಾಟಿ ಮಾಡಿದ್ದೇವೆ, ಜೂನಲ್ಲಿ ಮಾಡಿದ್ದೆ 2023ರಲ್ಲಿ ಬಗ್ಗೆ ಹೇಳ್ತೇನೆ. ನಾವು 20 ದಿವಸ ಕಳೆದ ಮೇಲೆ ಚಿಗುರು ಬಂತು, ಸ್ವಲ್ಪ ಸಾವಯವ ಗೊಬ್ಬರ ಕೊಟ್ಟೆವು. ಎಷ್ಟು ಸ್ವಲ್ಪ ಅಂದರೆ ಒಂದು 150ರಿಂದ 200 ಗ್ರಾಮ್ಸ್. ಅದು ಜಾಸ್ತಿನೇ, ಸ್ವಲ್ಪ ದೂರದಲ್ಲಿ ಪಾದ ಪೂಜೆ ಮಾಡಬಾರ್ದು. ಮತ್ತೆ ಒಂದು ಫಸ್ಟ್ ಕೊಟ್ರಿ ಯಾವಾಗ ಗಿಡ ಚಿಗುರು ಆದ್ಮೇಲೆ ಯಾವ ಗೊಬ್ಬರವನ್ನು ಯಾವ ಟೈಮಲ್ಲಿ ಕೊಡಬೇಕು, ಹೇಗೆ? ಆಮೇಲೆ ನಾವು 6 ತಿಂಗಳಾಗುವಲ್ಲಿವರೆಗೆ ಕೆಮಿಕಲ್ ಗೊಬ್ಬರ ಕೊಡೋದಿಲ್ಲ. ಅದರ ಒಟ್ಟಿಗೆ ಬುಡಕ್ಕೆ ಕೊಡೋದಿಲ್ಲ. ನಾವು ಕೆಲವು ಸಲ ಪಾಲಿಯರ್ ಸ್ಪ್ರೇ ಕೊಡ್ತೀರಾ ಸಣ್ಣ ಗಿಡಕ್ಕೆ. ಯಾಕೆ ಅದು ಹೇಗೆ? ಅದು ಸಣ್ಣ ಗಿಡಕ್ಕೆ ಕೊಟ್ಟ ಕೂಡಲೇ ಗ್ರೋತ್ ಜಾಸ್ತಿ ಆಗ್ತದೆ. 19 ಕೊಡ್ತೇವೆ, ಮತ್ತೆ ಒಂದ್ಸಲ 19 ಕೊಡ್ತೇವೆ, ಮತ್ತೊಂದು 40 ದಿವಸ ಬಿಟ್ಟು ಪೆಪ್ಪರ್ ಸ್ಪೆಷಲ್ ಈಗ ಚೇಂಜ್ ಮಾಡ್ತೀರಾ. ಈ 19 ಕೊಡೋದಾದ್ರೆ ಅದು ಎಷ್ಟು ಕಾನ್ಸಂಟ್ರೇಷನ್ ಹೆಂಗೆ ಸರ್, ಏನಂತ? ಅದು 200 ಲೀಟರ್ ನೀರಿಗೆ 1 kg ಹಾಕೋದು. 1 kg ಪೆಪ್ಪರ್ ಸ್ಪೆಷಲ್ ಅದೇ 200 ಲೀಟರ್ ನೀರಿಗೆ 1 kg ಹಾಕೊಂಡು. ಆಮೇಲೆ ಸ್ವಲ್ಪ ಸಸಿ ದೊಡ್ಡಾದ ಮೇಲೆ ಈ ಪೆಪ್ಪರ್ ಸ್ಪೆಷಲಿಗೆ ಸ್ವಲ್ಪ ನಾವು ಒಟ್ಟಿಗೆ 19 ಹಾಕ್ತೇವೆ, ಅಥವಾ 19 ಬಿಟ್ರೆ 0050 ಪೊಟ್ಯಾಶ್ ಅದು ಹಾಕ್ತೇವೆ. ಇದೆಲ್ಲವೂ ಇಂಥದ್ದೇ ಅಂತಲ್ಲ, ಆ ಸಮಯದಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇದ್ದದ್ದನ್ನು ನೋಡಿ ಏನೋ ಒಂದು ಅದರ ಊಟ ಕೊಡುದು ಅಥವಾ ಅದಕ್ಕೆ ಫೀಡಿಂಗ್ ಮಾಡೋದು. ಗಿಡ ಸ್ವಲ್ಪ ದೊಡ್ಡಾದ್ಮೇಲೆ ಅಂದ್ರೆ ಯಾವಾಗ? 6 ತಿಂಗಳ ಆದ ಮೇಲೆ ಬುಡಕ್ಕೆ ಕೊಡ್ಲಿಕ್ಕೆ. ಬುಡಕ್ಕೆಲ್ಲ ಇದಕ್ಕೆ ಪಾಲಿಯರ್ ಸ್ಪ್ರೇ 6 ತಿಂಗಳಿಂದ ಮೊದಲಿನ ಕತೆ. ಬುಡಕ್ಕೆ ಮತ್ತೆ ನಾವು ಕೆಮಿಕಲ್ 6 ತಿಂಗಳಾದ್ಮೇಲೆ ಕೆಮಿಕಲ್ ಕೊಡೋಕೆ ಶುರು ಮಾಡ್ತೀವಿ. ಫಸ್ಟಿಗೆ ನಾವು 15 ಕೊಡ್ತೇವೆ. ಯಾವುದೇ ನಾವು ಬ್ರ್ಯಾಂಡೆಡ್ ಕಂಪನಿ ಇದೆ ಕೊಡ್ತೇವೆ. ಎಷ್ಟು ಕೊಡ್ತೀರಾ? ನಾವು ಅದಕ್ಕೆ ಒಂದು 50 ಗ್ರಾಮ್ಸ್ ಕೊಡ್ತೇವೆ. 50 ಗ್ರಾಮ್ ಸಣ್ಣ ಬಳ್ಳಿ ಇರ್ತದೆ, 50 ಗ್ರಾಮ್ ಕೊಡ್ತೇವೆ. ಮತ್ತೆ ಹಾಗೆ ಬಿಡ್ತೇವೆ. ಮತ್ತೊಂದು 2 ತಿಂಗಳು ಕಳೆದ ಮೇಲೆ ಮತ್ತೆ ಸಾವಯವ ಗೊಬ್ಬರ ಕೊಡ್ತೇವೆ. ಸಾವಯವ 6 ತಿಂಗಳ ಕಳೆದ ಮೇಲೆ ನಾವು 200 ಗ್ರಾಮ್ಸ್ ಇದ್ದನ್ನು 750 ಗ್ರಾಮ್ ಅದೇ ರೀತಿ 1 ವರ್ಷಕ್ಕವರೆಗೆ ಮತ್ತೊಂದು ಸಲವು 750 ಗ್ರಾಮ್ ಕೊಡ್ತೇವೆ ಸಾಧಾರಣ ಅಂದಾಜು. ಅದರ ಒಟ್ಟಿಗೆ 750 ಗ್ರಾಮ್ ಕೊಟ್ಟರೆ ಏನಾಗ್ತದೆ ಗೊತ್ತಾ? ಇದೆಲ್ಲ ಅಡಿಕೆ ಮರದ್ದು ಹೇಳೋದು ನಾನು, ಇದು ಒಂದೇ ಅಲ್ಲ, ಅದಕ್ಕೆ ಅಡಿಕೆ ಮರ ತಿಂತದೆ, ಅದಕ್ಕೆ ಜಾಸ್ತಿ ಕೊಡೋದು. ಇಲ್ಲದೆ ಸಣ್ಣ ಬಳ್ಳಿಗೆ ಅಷ್ಟೇ ಯಾಕೆ ಅಂತ ಹೇಳ್ಬೋದು. 1 ವರ್ಷದ ಬಳ್ಳಿಗೆ 750 ಗ್ರಾಮ್ ಕೊಡ್ತಾರೆ, ಯಾಕೆಂದ್ರೆ ಬರೀ ಅಡಿಕೆ ಮಾಡ್ತೇವೆ. ನೆಕ್ಸ್ಟ್ ಮತ್ತೆ ವರ್ಷಕ್ಕೆ 1 ಬಾರಿನ ವರ್ಷಕ್ಕೆ 2 ಬಾರಿನ ಆಮೇಲೆ ವರ್ಷಕ್ಕೆ ಸಸಿ ದೊಡ್ಡದಾದ ನೋಡ್ಕೊಂಡು ನಾವು ಈಗ 1.5 kg ಆಗಿ 2 ಸಲ ಕೊಡ್ತಾ ಇದ್ದೀವಿ. 1.5 kg 2 ಸಲ. ಯಾವ ಸಮಯದಲ್ಲಿ ಸರ್? ನಾವು ಎಲ್ಲರೂ ಮಳೆಗಾಲದಲ್ಲಿ ಕೊಡಬಾರ್ದು, ತೊಳೆದು ಹೋಗ್ತದೆ ಅಂತ ಹೇಳುವ, ಮಳೆಗೆ ಕೊಚ್ಚಿ ಹೋಗ್ತದೆ ಅಂತ ಹೇಳೋ ಪ್ರಶ್ನೆ. ಈ ಕಾಳುಮೆಣಸು ಆಗುವುದೇ ಅಲ್ಲ ಯಾವಾಗ? ಮಳೆಗಾಲದಲ್ಲಿ. ಆವಾಗ ಅದಕ್ಕೆ ಶಕ್ತಿಯ ಬೇಕಾದ ಯಾವಾಗ? ಮಳೆಗಾಲದಲ್ಲಿ. ಈಲ್ಡ್ ಬರೋದು ಮಳೆಗಾಲದಲ್ಲಿ. ಈಲ್ಡ್ ಬರುವಾಗ ಅದಕ್ಕೆ ಶಕ್ತಿ ಬೇಕು. ಮರ ಬಳ್ಳಿ ಶಕ್ತಿಯುತವಾಗಿದ್ರೆ ಅದಕ್ಕೆ ರೋಗ ಬಾಧೆ ಇಲ್ಲ. ನೀವು ನಿಮ್ಮ ಸ್ಲೋ ವಿಲ್ಟು ಬರುವುದೇ ಅದೇ ಕಾರಣದಿಂದ. ಅದಕ್ಕೆ ಬೇಕಷ್ಟು ಕೊಟ್ರೆ ನಾವು ನನ್ನನ್ನು ಸೇರಿಸಿ ಮಳೆಗಾಲದಲ್ಲಿ ಯಾವುದೇ ನಮ್ಮ ಅಡಿಕೆ ತೋಟಕ್ಕೆ ಫರ್ಟಿಲೈಸರ್ ಹಾಕ್ಲಿಕ್ಕಿಲ್ಲ, ಯಾವುದೇ ಗೊಬ್ಬರ ಹಾಕ್ಲಿಕ್ಕಿಲ್ಲ, ಅದು ಮಳೆಗೆ ಕೊಚ್ಚಿ ಹೋಗ್ತದೆ ಅಂತ ಇತ್ತು. ನಾನು ಯಾವಾಗ ಮಳೆಗಾಲದಲ್ಲಿ ನಮ್ಮ ಕಾಳುಮೆಣಸಿನ
ಈ ತೋಟಗಳಿಗೆಲ್ಲ ನಾವು ಸರಿಯಾದ ಫೀಡಿಂಗ್ ಶುರು ಮಾಡೋದೇ ಮೇ 15 ನಂತರ. 15 ನಂತರ ಯಾಕಂದರೆ ಮಳೆ ನೀರಿಗೆ ನಾವು ಏನು ನೀರಾವರಿ ಕೊಡ್ತೇವೆ ಅದು ಅಷ್ಟು ಯಾವ ಗೊಬ್ಬರವೂ ಎಳ್ಕೊಳ್ಳೋದಿಲ್ಲ ಬೇರು. ಒಂದು ಲಿಮಿಟೆಡ್ ಇದೆ ಅದಕ್ಕೆ ನೀರಿಗೂ. ಮಳೆಗೆ ಮೇ 15 ನಂತರ ಕೊಡ್ತೇವೆ, ಮತ್ತು ಜೂನಲ್ಲಿ ಕೊಡ್ತೇವೆ, ಜುಲೈ ಆಗಸ್ಟಲ್ಲೆಲ್ಲ ಕೊಡ್ತಾ ಇರ್ತೇವೆ. ಅದು ಮಾಡಿದ ಮೇಲೆ ನನ್ನಲ್ಲಿ ಯಾವುದೇ ರೋಗಗಳಿಲ್ಲ. ಯಾವುದೇ ರೋಗಗಳಿಲ್ಲ ಅಂದರೆ ನಾವು ರೋಗ ಬಾರದ ಹಾಗೆ ಮಾಡುವುದೇ ಇಂಪಾರ್ಟೆಂಟ್, ಅತಿ ಮುಖ್ಯ. ದೊಡ್ಡ ಒಂದು ಯಾವುದು ಅಡಿಕೆ ತೋಟದ್ದೇ ಹೇಳ್ತೇನೆ. ಅಡಿಕೆ ತೋಟದ್ದಾದರೆ ಈಗ ನಾವು ಜೂನು ಮೇ 15 ಅಥವಾ ಏನು ಮಳೆ ಬಂದು ತೋಟಕ್ಕೆ ನೀರು ಹಾಕುವುದು ನಿಲ್ಲಬೇಕು. ಅಂದರೆ ಮತ್ತೆ ಮಳೆಯೇ ನೀರಾಗಬೇಕು, ಅದಕ್ಕೆ ಮಳೆಯಲ್ಲಿ ಬಂದದ್ದು ನೀರು ಸಿಗಬೇಕು. ಆವಾಗ ನಾವು ಕಳೆದ ವರ್ಷ ಫಸ್ಟಿಗೆ ಅಡಿಕೆ ಮರಕ್ಕೆ 1.5 kg ಹಾಕಿದೆ. ಅಡಿಕೆ ಮರದ 1.5 kg ಹಾಕಿ ಮತ್ತೊಂದು ಯಾವಾಗ ಜೂನ್ ಮೇ ಎಂಡ್ ಅಥವಾ ಜೂನ್ 10ರೊಳಗೆ ಮತ್ತೆ ಎಲ್ಲಿ ಎಲೆ ಚಿಗುರ್ಲಿಕ್ಕೆ ಶುರುವಾಯಿತು ಬಳ್ಳಿ, ಆವಾಗ ನಾವು ಒಂದು 50-75 ಗ್ರಾಮ್ಸು ಯೂರಿಯಾ, 150-200 ಗ್ರಾಮ್ಸ್ ಪೊಟ್ಯಾಶ್ ಕೊಡ್ತೀರಾ. ಸಾವಯವ ಗೊಬ್ಬರ ಕೊಟ್ರಿ ಯಾವಾಗ ಜೂನ್ 10ರೊಳಗೆ, ಅದಾಗಿ ಈ ರಾಸಾಯನಿಕ ಗೊಬ್ಬರ ಕೊಟ್ಟವಲ್ಲ ಯೂರಿಯಾ ಮತ್ತೆ ಪೊಟ್ಯಾಶ್ ಕೊಟ್ರಿ ಅಲ್ವಾ, ಆ ಎರಡು ನಡುವೆ ಎಷ್ಟು ದಿವಸಗಳ ಅಂತರ ಇರಬೇಕು? ಹೇಗೆ? ನಾವು ಕಡಿಮೆ ಅಂದ್ರೆ ಒಂದು 15 ದಿವಸ 3 ವಾರ ಇದ್ರೆ ಒಳ್ಳೇದು. ಅದು ಎಲ್ಲಿ ಚಿಗುರ್ಲಿಕ್ಕೆ ಶುರುವಾಯಿತು ಮಳೆ ನೋಡ್ಕೊಂಡು ಕೊಡ್ತೀರಾ? ಮಳೆ ನೋಡ್ಕೊಂಡು ಅಂದ್ರೆ ಮಳೆ ಕಡಿಮೆ ಇದ್ದಾಗ ಅಥವಾ ಹೆಚ್ಚಿದಾಗ? ಹೇಗೆ? ಅಲ್ಲ, ಮಳೆ ಜಾಸ್ತಿ ಬೇಕು. ಜಾಸ್ತಿ ಅಂದ್ರೆ ಮಳೆ ನೋಡ್ಕೊಂಡ್ರೆ ಮಳೆ ನಡುವಲ್ಲಿ ಬಿಟ್ಟು ಹೋಗಿರ್ಬಾರ್ದು, ಡ್ರೈ ಆಗಿರ್ಬಾರ್ದು. ಜಾಸ್ತಿ ಅಂದ್ರೆ ಹಾಗಲ್ಲ, ದಿವಸಕ್ಕಾದ್ರೂ ಒಂದು ಮಳೆ ಆದ್ರೂ ಬರ್ತಾ ಇರ್ಬೇಕು, ಅವಾಗ ಕೊಡ್ತೀರಾ? ಫಸ್ಟ್ ಈಗ ಜೂನ್ 10ರೊಳಗೆ ಒಂದು ಬಾರಿ ಕೊಟ್ರಿ, ನೆಕ್ಸ್ಟ್ ಇನ್ನೊಂದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಅದು ಇದೇ ಪ್ರಮಾಣ, ಇದೇ ರೀತಿ ಕೊಡೋದು. ಆಮೇಲೆ ನಾವು ಯೂರಿಯಾ ಮತ್ತೆ ಪೊಟ್ಯಾಶ್ ಕೊಟ್ಟರೆ ಆಮೇಲೆ ಅದು ಹೋಗಿ ಒಂದು 30 ದಿವಸ ಕಳೆದ ಮೇಲೆ ನಾವು 300 ಗ್ರಾಮ್ಸ್ನವರೆಗೆ ಇದು ಕೊಡ್ತೇವೆ, NPK. ಆವಾಗ ನಿಮಗೆ ಫಾಸ್ಫರಸ್ ಬಂತು. ಫಸ್ಟು ಯೂರಿಯಾ ಮತ್ತೆ ಪೊಟ್ಯಾಶ್ ಅಷ್ಟೇ ಕೊಟ್ರಿ, ಅದಾದ್ಮೇಲೆ 1 ತಿಂಗಳಾದ್ಮೇಲೆ 30-40 ದಿವಸ ಆದ್ಮೇಲೆ NPK ಕೊಟ್ಟೆ. ಎಷ್ಟು ಕೊಟ್ರಿ ಸರ್ ಒಂದು ಗಿಡಕ್ಕೆ? ಅಡಿಕೆ ತೋಟದಲ್ಲಿ 300 ಗ್ರಾಮ್ಸ್. 300 ಗ್ರಾಮ್ ಅಂದ್ರೆ ಅಡಿಕೆಗೂ ಆಯ್ತು, ಇದಕ್ಕೂ ಆಯ್ತು, ಎರಡಕ್ಕೂ ಸೇರಿ ಕೊಡೋದು. ಜೈನ್ಸ್ ಜಗತ್ತಿನ ಅತಿ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಇಕೋಸೈನ್ಸಸ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್. ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ CC ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ.
ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಇದೇ ಸೇಮ್ ತೆಂಗಿನ ಬಂದ್ರೆ ಜಾಸ್ತಿ ಮಾಡ್ಬೇಕಾ ಹೇಗೆ? ತೆಂಗಿ ಸಾವಯವನೂ ಇರ್ಬೋದು ಇದು? ಸಾವಯವ ನಾವು ತೆಂಗಿಗೆ ಆಗುವಾಗ 8 kg ಕೊಟ್ಟು 8 kg. ಈಗ ಅಡಿಕೆಗೆ ಎಷ್ಟು ಕೊಡ್ತಿದ್ರಿ? ಅಡಿಕೆಗೆ 1.5 kg, 3 kg 2 ಸಲ. ತೆಂಗಿನ ಮರಕ್ಕೆ 4 8 ಅಲ್ಲ 8 kg 2 ಸಲ. 8 ಅಂದ್ರೆ ಒಂದು ತೆಂಗು ಕೂಡ ಜಾಸ್ತಿ ತಿಂತದೆ ಒಂದು. ಆಮೇಲೆ ತೆಂಗಲ್ಲಿ ನೀವು 2 ಬಳ್ಳಿ ಹಾಕ್ತೀರಿ. ಹೌದು, ತೆಂಗ 2 ಸೈಡಿಂದ ಬಳ್ಳಿ ಹಾಕ್ತೇವೆ, ಮತ್ತೆ ಬುಡಕ್ಕೂ ಹಾಕ್ತೇವೆ, ಆ ಟ್ರೆಂಚಿಗೂ ಹಾಕ್ತೇವೆ. ಟ್ರೆಂಚಿಗೂ ತೆಂಗಿಗೆ ನಾವು NPK ಕೊಡುವುದಿಲ್ಲ. ಆ ಸಮಯದಲ್ಲಿ ಕೊಡುವುದಿಲ್ಲ. ತೆಂಗಿಗೆ ಕೊಡದಿದ್ರು ಈ ಕಾಳು ಮೆಣಸಿನ ಬಳ್ಳಿ ಬುಡದಲ್ಲಿ ಇದೆಯಲ್ಲ, ಅದಕ್ಕೆ ಒಂದು 200 ಗ್ರಾಮ್ 200 ಗ್ರಾಮ್ ಅನ್ನ ಕೊಡ್ತೀರಿ. ಆವಾಗ ತೆಂಗಿನ ಕಾನ್ಸೆಪ್ಟ್ ಇಲ್ಲ. ಆವಾಗ ತೆಂಗಿನ ಕಾನ್ಸೆಪ್ಟ್ ಇಲ್ಲ. ಆವಾಗ ಅಂದ್ರೆ ಇನ್ನು ಮುಂದೆ ಏನೆಲ್ಲ ನೀವು ರಾಸಾಯನಿಕ ಗೊಬ್ಬರ ಕೊಡ್ತಾ ಹೋಗ್ತೀರಾ? ಸಾಮಾನ್ಯವಾಗಿ ಅಡಿಕೆಗೆ ತೆಂಗಿಗೆ ಎರಡಕ್ಕೂ ರೀತಿಯಲ್ಲೇ ಕೊಡೋದು, ಎರಡಕ್ಕೂ ಒಂದೇ ರೀತಿಯಲ್ಲೇ ಕೊಡೋದು. ಅದರ ಒಟ್ಟಿಗೆ ಈ ಮಳೆ ಹೋಗ್ಲಿಕ್ಕೆ ಆಗುವಾಗ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಗಳನ್ನು ಕೊಡ್ತೀರಾ? ಪ್ರತಿ ವರ್ಷ ಕೊಡ್ಲೇಬೇಕಾಗ್ತದ? ಅದು ಈಗ ಇತ್ತೀಚಿನ ವರ್ಷದಲ್ಲಿ ಶುರು ಮಾಡಿದ್ರೆ ಒಳ್ಳೇದಾಗ್ತದೆ. ಯಾವುದು ಮೈಕ್ರೋ ನ್ಯೂಟ್ರಿಯೆಂಟ್ಸ್? ಮಿಕ್ಸ್ಚರ್ ಅಲ್ಲ, ಮಿಕ್ಸ್ಚರ್ ಕೊಡೋದಿಲ್ಲ. ಜಿಂಕ್ ಮತ್ತೆ ಬೋರನ್ ಕೊಡ್ತೇವೆ, ನೀರು ಮಾಡಿ ಎರಿತೇವೆ ಬುಡಕ್ಕೆ ಡ್ರಮ್ಮಲ್ಲಿ ತಂದು. ಇನ್ನು ಅದು 1 ಗ್ರಾಮ್ 2 ಗ್ರಾಮ್ನಷ್ಟು ಜಾಸ್ತಿ ಮಾಡಬಾರ್ದು. ಆಮೇಲೆ ಇದು ಕೊಡ್ತೇವೆ ಮೆಗ್ನೀಷಿಯಂ ಸಲ್ಫೇಟ್. ಮೆಗ್ನೀಷಿಯಂ ಸಲ್ಫೇಟಿನ ಕಾನ್ಸೆಪ್ಟೇ ನನಗೆ ಗೊತ್ತಿಲ್ಲ ಆಯ್ತು. ಅಂದ್ರೆ ರೈತರಿಗೆ ಎದಕ್ಕೆ ಕೊಡ್ತೀರಿ ಸರ್, ಹೇಗೆ ಅಂತಂದ್ರೆ ಕಾರಣ ಏನು? ಅದು ಮೆಗ್ನೀಷಿಯಂ ಸಲ್ಫೇಟ್ ಕೊಟ್ರೆ ಈ ಹರಿತ್ತೆಲ್ಲ ಒಳ್ಳೇದಾಗುತ್ತೆ, ಗ್ರೀನರಿ ಇದೆಲ್ಲ. ನೀವು ಮೆಗ್ನೀಷಿಯಂ ಸಲ್ಫೇಟ್ ಕಮ್ಮಿ ಆದ್ರೆ ಎಲೆನೇ ತೋರಿಸುತ್ತೆ. ನಾನು ಮತ್ತೆ ಕಲ್ತ್ಕೊಂಡೆ, ನಮಗೊಬ್ರು ವಿಜ್ಞಾನಿ ಅಥವಾ ಅದನ್ನೇ ಇದಲ್ಲಿದ್ದವರು ಹೇಳಿಕೊಟ್ರು, ಇದು ಹಾಕಿ ನೋಡಿ ಅಂತ. ಅವ್ರು ಹೇಳಿದ ಮರುದಿವಸವೇ ಹಾಕಿದೆ ಎಲ್ಲ ಮರಗಳಿಗೆ. ಹೇಗೆ ಇದು ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನು ನೀರು ಮಾಡಿ ಕೊಡ್ತಾರೆ? ಅಲ್ಲ, ಇದನ್ನು ಡೈರೆಕ್ಟ್ ಕೊಡುದು, ಪೌಡ್ರು. ಅದು ನಿಮಗೆ ಸಕ್ಕರೆ ಆಗಿದೆ. ಎಷ್ಟು ಕೊಡ್ತೀರಾ ಸರ್? ಅದು ನಾನು 100 ಗ್ರಾಮ್ಸ್ ಕೊಟ್ಟೆ. 100 ಗ್ರಾಮ್ಸ್. ಅದು 50 ಗ್ರಾಮ್ಸ್ ಅಂತ ಕೊಡ್ಲೇಬೇಕಂತೆ. 100 ಕೊಟ್ರೆ ಒಳ್ಳೇದಾಗುತ್ತೆ. ಮತ್ತೆ ಅದು ಕೊಟ್ರೆ ಆಮೇಲೆ ಏನು ಎಲೆ ಚೊಕ್ಕಕ್ಕೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಅಷ್ಟು ಎಲೆ ಚೊಕ್ಕ ಬಾಧೆ ಇಲ್ಲ, ಆದ್ರೆ ಅದು ಕೊಡ್ಲೇಬೇಕು. ಇದು ಯಾವಾಗ ಕೊಡ್ತೀರಾ ಮೆಗ್ನೀಷಿಯಂ ಸಲ್ಫೇಟ್? ಅದು ಸಾಧಾರಣ ಮಳೆ ನಿತ್ತ ಅಥವಾ ಒಂದು ಮಳೆ ಇರುವ ಸಮಯದಲ್ಲಿ, ಸಮಯದಲ್ಲಿ ಹಾಗೆ ಇಷ್ಟೇ ಕೊಡೋದು. ಈಗ ಒಂದಿಷ್ಟು ಸಿಂಪರಣೆಗಳಾಯ್ತು, ಮಳೆಗಾಲ ಮುಗಿದ ಮೇಲೆ ಸರ್ ಈಗ ನೆಕ್ಸ್ಟ್ ಮತ್ತೆ ಯಾವ ಗೊಬ್ಬರಗಳನ್ನ ಹೇಗೆ ಮೇಂಟೈನ್ ಮಾಡ್ಕೊಂಡು? ನಾನು ಆಗ ಹೇಳಿದಾಗೆ ನಾವು ಅಡಿಕೆ ತೋಟಕ್ಕೆ ಜನವರಿಯಲ್ಲಿ ಒಮ್ಮೆ ಕೊಡ್ತೇವೆ. ಅದು ಕೊಡುದು ಅಡಿಕೆ ತೋಟಕ್ಕೆ, ಆದ್ರೆ ಅದರ ಒಟ್ಟಿಗಿದ್ದ ಕಾಳು ಮೆಣಸು ತಿನ್ನುತ್ತೆ. ಆವಾಗಲೂ 300 ಗ್ರಾಮ್ಸ್ NPK ಕೊಡ್ತೇವೆ. ಮತ್ತೆ ಏನು ಕೊಡೋದಿಲ್ಲ. ಮತ್ತೆ ಮೇಯಿಂದ ಈಗ ವಾಪಸ್ ಫೋಲಿಯರ್ ಸ್ಪ್ರೇಗೆ ಬಂದ್ರೆ, ನೀವು ಹೇಳಿದ್ರಿ ಸಣ್ಣ ಗಿಡಗಳಿಗೆ ಫೋಲಿಯರ್ ಸ್ಪ್ರೇ ನೀವು ಮಾಡ್ತೀರಿ, ಅದು ಹೇಳಿದ್ರಿ ಪೆಪ್ಪರ್ ಸ್ಪೆಷಲ್ ಮಾಡ್ತೀರಿ ಅನ್ಕೊಂಡು. ದೊಡ್ಡ ಮರಿಗಳಿಗೂ ಮಾಡಬೇಕು ಅಂತಾರೆ, ಬೋರ್ಡೋ ಬೇಡ ಅದು ಆಮೇಲೆ ಬರುವ. ಫೋಲಿಯರ್ ಸ್ಪ್ರೇ ದೊಡ್ಡ ಮರಿಗಳಿಗೂ ಮಾಡಬೇಕು ಅಂತಾರೆ, ನೀವು ಮಾಡ್ತೀರಾ ಹೇಗೆ, ಏನು ಎತ್ತ ಅಂತ ಸರ್? ಅದರ ಬಗ್ಗೆ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. 2 ವರ್ಷ ಹಿಂದೆ ಒಮ್ಮೆ ಮಾಡಿದ್ದೆ, ಒಂದು ಸೈಡಿಗೆ ಬಿಟ್ಟೆ ಒಂದು 10 ಡ್ರಮ್ಮು, ಮತ್ತೊಂದು ಸೈಡಿಗೆ ಬಿಡಲೇ ಇಲ್ಲ, ಏನು ವ್ಯತ್ಯಾಸ ಆಗಲಿಲ್ಲ. ಆಮೇಲೆ ನೆಕ್ಸ್ಟ್ ಇಯರ್ ಕೊಡಲೇ ಇಲ್ಲ. ಆದರೂ ನಮ್ಮದು 540ರಿಂದ 580 ಲೀಟರ್ ವೈಟ್ ಬಂತು ಕಾಳುಮೆಣಸಿನ, ಒಣ ಕಾಳುಮೆಣಸಿನ. ಕಳೆದ ವರ್ಷ ಕೊಟ್ಟಿದ್ದೆ. ಕಳೆದ ವರ್ಷ ಬಹುಜನರ ಅಪೇಕ್ಷೆ ಮೇರೆಗೆ ಕೋಡಿಗೆ ನಮ್ಮ ಸ್ನೇಹಿತರೆಲ್ಲ ಹೇಳುವ ಕೊಟ್ಟಿದ್ದೆ. 2 ಸಲ ಫುಲ್ ಬಿಟ್ಟೆ, ಮತ್ತೊಂದು ಸಲ ಹಾಫ್ ಸಲ ಬಿಟ್ಟೆ. ನನಗೆ ಏನು, ನನಗೆ ಅದು ಅವರಿಗೆ ಬಿಟ್ಟದ್ದು, ನನಗೇನು ವ್ಯತ್ಯಾಸ ಕಾಣಲಿಲ್ಲ. ವ್ಯತ್ಯಾಸ ಅಂದರೆ ನಿಮ್ಮ ಅಭಿಪ್ರಾಯದಲ್ಲಿ ಹೆಂಗಂತಂದ್ರೆ ಫೋಲಿಯರ್ ಸ್ಪ್ರೇ ನೀವು ಕೊಟ್ಟರು ಒಂದೇ ರೀತಿ ಇತ್ತು, ಕೊಡದೇ ಇದ್ರೂ ಒಂದೇ ರೀತಿ ಇತ್ತು ಅಂತ? ಅದಕ್ಕೆ ಕಾರಣ ಇರ್ಬೋದು, ನಾವು ಬುಡಕ್ಕೆ ಇಷ್ಟು ಕೊಡುವ ಕಾರಣ ಇರ್ಬೋದು ಅಂತ ಹೇಳ್ತಾರೆ. ಸೊ ನೀವು ಅಂದ್ರೆ ಬುಡಕ್ಕೆ ಕೊಡುವಂತಹ ಗೊಬ್ಬರವನ್ನು ಸರಿಯಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ಬುಡಕ್ಕೆ ಇನ್ನೊಂದು ಮಾತು, ನಾವು ಏನು ಕಸಗಡ್ಡಿಗಳು, ಮರದ ತುಂಡುಗಳು, ಈ ಆರ್ಗ್ಯಾನಿಕ್ ಮ್ಯಾಟರ್ ಎಲ್ಲವನ್ನು ಬುಡಕ್ಕೆ ಹಾಕ್ತೇವೆ. ಅಂದ್ರೆ ನೀರು ನಿಲ್ಲದ ಕಾರಣ ಏನೂ ಆಗೋದಿಲ್ಲ. ನಾವು ಘಟ್ಟದ ಬೇಳೆಯಿಂದ ಅಂತ ಹೇಳಿದ್ರೆ ಮೂಡುಗೆರೆ ಸೈಡಿಂದ ಒಬ್ಬರು ಬಂದವರು ಇದನ್ನೆಲ್ಲ ತೆಗೆದು ಬಿಸಾಡಿ ಸರ್ ನಿಮ್ಮ ಬಳ್ಳಿನೇ ಹೋಗುತ್ತೆ ಅಂತ, ಕಸ ಗಡ್ಡಿ ನಿಲ್ಬಾರ್ದು ಅಂತ. ನಾನು ಅಲ್ಲಿ ಹೋಗಿ ನೋಡಿದ್ದೆ, ಅವರೆಲ್ಲ ಕ್ಲೀನ್ ಇಟ್ಟುಕೊಳ್ತಾರೆ, ಅವ್ರದ್ದೇ ಆದ ರೀಸನ್ ಇರ್ಬೋದು. ನಮ್ಮಲ್ಲಿ ಸಮಸ್ಯೆ ಇಲ್ಲ. ನಮ್ಮಲ್ಲಿ ಸಮಸ್ಯೆ ಎಲ್ಲಿ ಬರುತ್ತೆ ಅಂತ ಅಂದ್ರೆ, ನಮ್ಮ ಕೆಲವು ಹಿಪ್ಪಿಲಿ ಗ್ರಾಫ್ಟೆಡ್ ಬುಡಕ್ಕಾದ್ರೆ ನೀವು ಕಸ ಗಡ್ಡಿ ಹಾಕಿದ್ರೆ ಫಂಗಸ್ ಬರುತ್ತೆ. ಸಾಮಾನ್ಯವಾಗಿ ಅಂದ್ರೆ ನಾವೇನಂತಂದ್ರೆ ಇಷ್ಟೆಲ್ಲ ಮರಗಳನ್ನ ಇಷ್ಟೆಲ್ಲ ಅಂದ್ರೆ ಮರ ಕಸಿ ನೋಡಿ, ಇಲ್ಲಿ ನೋಡಿ, ನಾವು ಮರದ ಬುಡಕ್ಕೆ ಮಣ್ಣು ಹಾಕ್ತೇವೆ ವರ್ಷವು, ಅದೆಲ್ಲ ಹೇಳಲಿಲ್ಲ ನಾನು, ಹೇಳಿಕೆ ಬಿಟ್ಟೋಯ್ತು. ಅಡಿಕೆ ಸಸಿ ಬುಡಕ್ಕೆ 2 ಬುಟ್ಟಿ ಹಾಕ್ತೇವೆ, ತೆಂಗಿನ ಮರಕ್ಕೆ ಹಾಕ್ತೇವೆ. ರಬ್ಬರದ ಹತ್ರ ಇದ್ದೇವೆ ನಾವು, ನೋಡಿ ಸೈಡಿಂದ ಮಣ್ಣು ತೆಗೆದು ಅದರ ಸಿಕ್ಕಿದ ಮರದ ತುಂಡು ಕಸ ಕಡ್ಡಿ ಎಲ್ಲ ಹಾಕಿ ಮಣ್ಣು ಹಾಕಿದ್ದೇವೆ. ಅದರಲ್ಲಿ ನಿಮಗೆ
ನೀವು ಏನು ಗೊಬ್ಬರ ಕೊಡ್ತೀರಿ ಅದಕ್ಕಿಂತ ಹೆಚ್ಚು ಪ್ರಯೋಜನ ಆಗ್ತದೆ. ಮತ್ತೆ ಆಮೇಲೆ ನೀವು ಸಾವಯವ ಗೊಬ್ಬರವನ್ನು ಸಹಿತವ ನಾರ್ಮಲ್ ಆಗಿ ಅದೇ ಹೇಳಿದ್ರಿ ನೀವು, ನಾರ್ಮಲ್ ಆಗಿ ಒಂದು ಅರ್ಧ ಕೆಜಿ ಅಂದ್ರೆ ಒಂದು 750-250 ಗ್ರಾಮ್ ಎಕ್ಸ್ಟ್ರಾನೇ ಹಾಕ್ತೀರಾ. ಅಷ್ಟೇ ಆಗ್ತದೆ. ಸೊ ಇವೆಲ್ಲ ಕಾರಣ ಇದು ಎಷ್ಟು ಹಾಕಿದ್ದು ಯಾವಾಗ ನೋಡ್ಕೊಂಡು ಹಾಕಿದ್ದು. ಅಂದ್ರೆ ಈ ವರ್ಷ ಅರ್ಧ ಕೆಜಿ ಹಾಕಿದೆ, ಜಾಸ್ತಿ ಮಾಡಿದೆ, ಜಾಸ್ತಿ ಮಾಡಿದಷ್ಟು ರಿಸಲ್ಟ್ ಹೆಚ್ಚು ಬಂತು. ಅದರ ಒಟ್ಟಿಗೆ ನಾನು ವರ್ಷ ಏನು ಮಾಡ್ತೇನೆ ಅಂದರೆ ಒಂದು ಸಿಲೆಕ್ಟೆಡ್ ಪ್ಲಾಂಟ್ಗಳಿಗೆ ನಮ್ಮದು ಟ್ರಯಲ್ ಪ್ಲಾಂಟ್ ಅಂತ ನಮ್ಮಷ್ಟಿಗೆ ಇಟ್ಟುಕೊಂಡಿದ್ದೇವೆ. ಇದಕ್ಕೆ ಏನು NPK ಗೊಬ್ಬರ ಇರ್ಬೋದು, ಸಾವಯವ ಗೊಬ್ಬರ ಇರ್ಬೋದು, ಕ್ವಾಂಟಿಟಿ ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಅಂತ ನೋಡ್ತಾ ಇದ್ದೇನೆ. ಆದರೆ ನೋಡ್ತಾ ಇದ್ದೇನೆ ಒಂದು ಲಿಮಿಟ್ ಇರ್ಬೋದು ಅದಕ್ಕೆ. ಎಷ್ಟು ಕೊಟ್ಟಷ್ಟು ನಿಮಗೆ ಒಂದು ಬಳ್ಳಿಯಲ್ಲಿ ಒಂದು 500ರಿಂದ 1 kg ಜಾಸ್ತಿ ಬಂದರೆ ಒಣಮೆಣಸು ನಿಮಗೆ ಆ ಕಾಸ್ಟ್ ವೈಸು ಏನು ಜಾಸ್ತಿ ಆಗೋದಿಲ್ಲ. ಅಂದ್ರೆ ರಿಸಲ್ಟ್ ಬಂದು. ಸೊ ಅದನ್ನ ನೀವು ನೋಡ್ತಾ ಇದ್ದೀರಾ. ಈ ಗಿಡಕ್ಕೆ ಒಂದು ಯಾವುದೋ ಒಂದು ಬಳ್ಳಿಗೆ ಈ ಬಳ್ಳಿಗೆ ಸಾವಯವ ಗೊಬ್ಬರ ಜಾಸ್ತಿ ಕೊಟ್ಟರೆ ಜಾಸ್ತಿ ಇಳುವರಿ ಬರುತ್ತಾ, ಅಥವಾ NPK ಜಾಸ್ತಿ ಕೊಟ್ಟರೆ ಜಾಸ್ತಿ ಇಳುವರಿ ಬರುತ್ತಾ? ಬಂದ್ರೆ ಸರಿ, ಅಕಸ್ಮಾತ್ ಬಂದಿಲ್ಲ ಅಂತಂದ್ರೆ ಇದು ಮಾಡೋದು. ಬಂದ್ರೆ ಮುಂದಿನ ವರ್ಷ ಬೇರೆ ಗಿಡಗಳಿಗೂ ಆ ರೀತಿ ಮಾಡಿ ಅದೇ ರೀತಿ ನಾವು ಬೆಳ್ಕೊಂಡು ಬಂದಗಳಿಗೆ ಹಾಕಿದ್ದು ಎಲ್ಲವೂ ಆ ರೀತಿ ಮಾಡ್ಕೊಂಡೇ ಮಾಡ್ತಾ ಇರೋದು. ನೀವು ಇದಿಷ್ಟನ್ನು ಸರ್ ಅಡಿಕೆ ಮರ, ತೆಂಗಿನ ಮರಕ್ಕೆ ಹೇಳಿದ್ರಿ ಗೊಬ್ಬರಗಳನ್ನ. ಪೋಲ್ಗಳ ವಿಷಯಕ್ಕೆ ಬಂದ್ರೆ ಅಲ್ಲಿ ಸೇಮ್ ಇರುತ್ತಾ, ಬೇರೆ ಇರುತ್ತಾ? ಪೋಲಲ್ಲಿ ಸೇಮ್ ಇರುತ್ತೆ, ಕ್ವಾಂಟಿಟಿ ಕಮ್ಮಿ ಇರುತ್ತೆ. ಯಾಕಂದ್ರೆ ಅಲ್ಲಿ ಅದಕ್ಕೆ ಪಾಲುದಾರರಿಲ್ಲ ಅಂತ. ಅಂದ್ರೆ ನೀರು ಹಾಕಿದ್ರು ಮೆಣಸಿನ ಬಳ್ಳಿಗೆ ರೂಟ್ ಕಾಂಪಿಟಿಷನು ಇಲ್ಲ, ಆಮೇಲೆ ಅದಕ್ಕೆ ಪ್ರೂನಿಂಗ್ ಮಾಡುವ ಕೆಲಸನೂ ಇಲ್ಲ. ಅದು ಪರ್ಮನೆಂಟ್. ಏನು ಬಳ್ಳಿ ಬೇಕಿದ್ರೆ ಹೋಗ್ಬೋದು, ಪೋಲಿಗೆ ಆಗೋದಿಲ್ಲ. ಎಷ್ಟು ಇಂಪಾರ್ಟೆಂಟ್ ಸರ್ ಗೊಬ್ಬರದ ನಿರ್ವಹಣೆ? ಅಂದ್ರೆ ಸಾಮಾನ್ಯವಾಗೆಲ್ಲ ಏನು ಹೇಳ್ತಾರೆ ಅಂತಂದ್ರೆ ಗೊಬ್ಬರ ಕೊಟ್ಟಿಲ್ಲ ಅಂದ್ರೆ ಇಳುವರಿ ಬರಲ್ಲ. ಕೆಲವೊಂದು ಗಿಡ, ಫಾರ್ ಎಕ್ಸಾಂಪಲ್ ಈ ಗೋಡಂಬಿಗೆ ನೀವು ಗೊಬ್ಬರ ಕೊಟ್ಟಿಲ್ಲ ಅಂದ್ರೆ ಕಡಿಮೆ ಇಳುವರಿ ಬರುತ್ತೆ, ಆದರೆ ಮರ ಸಾಯಲ್ಲ, ಗಿಡ ಸಾಯಲ್ಲ ಅನ್ಕೊಂಡು. ಆದರೆ ಕಾಳುಮೆಣಸಿನ ಬೆಳೆಯಲ್ಲಿ, ಈ ಕಾಳುಮೆಣಸಿನ ಇದರಲ್ಲಿ ಅದು ಎಷ್ಟು ಸತ್ಯ ಅಥವಾ ಹೆಂಗೆ? ಈಗ ಗೊಬ್ಬರ ನೆಟ್ಟು ಕೊಟ್ಟಿಲ್ಲ ಅಂದ್ರೆ ಗಿಡ ರೋಗಕ್ಕೆ ಜಾಸ್ತಿ ತುತ್ತಾಗೋದು ಉಂಟಾ, ಹೇಗೆ ಅಂತ? ಇದು ನಮ್ಮ ಅನುಭವಕ್ಕೆ ಬಂದದ್ದೇ. ನಾನು ಆವಾಗಲೇ ಒಂದು ಫಸ್ಟಿಗೆ ಹೇಳಿದೆ ಇಷ್ಟು ಬಳ್ಳಿ ಹೋಯಿತು ಅಂತ. ಬಳ್ಳಿ ಹೋದ್ದು ಯಾಕೆ ಅಂತ ನೋಡಿದರೆ, ಬಳ್ಳಿ ಶಕ್ತಿಯುತವಾಗಿದ್ದರೆ ರೋಗ ಬರೋದಿಲ್ಲ, ಕೊಡಲೇಬೇಕು. ಮತ್ತೆ ನಾವು ಕೆಮಿಕಲ್ ಕೊಡ್ತಾನೆ ಇಲ್ಲ ಆಯ್ತು. ಆವಾಗ ಕೆಮಿಕಲ್ ಕಾಳುಮೆಣಸಿದ್ದ ಮರಕ್ಕೆ ಕೆಮಿಕಲ್ ಗೊಬ್ಬರನೇ ಆವಾಗ ಹಾಕ್ತಾ ಇಲ್ಲ, ಹಟ್ಟಿ ಗೊಬ್ಬರ ಹಾಕ್ತಾ ಇದೆ. ಅದು ಕೆಮಿಕಲ್ ಹಾಕೋದಿದ್ರು ಕಾಳುಮೆಣಸಿಗೆ ಹಾಕಿದ್ರೆ ಆಗೋದಿಲ್ಲ ಅಂತ. ಆಗೋದಿಲ್ಲ ಯಾವುದು? ಬಳ್ಳಿ ಮೆಣಸು ಆಗೋದಿಲ್ಲ, ಬಳ್ಳಿಗೆ ಆಗ್ತದೆ, ಮೆಣಸು ಆಗೋದಿಲ್ಲ, ತಿಕ್ಕು ಬರೋದಿಲ್ಲ. ನಮ್ದು ಏನು ಮೆಣಸಿನ ಬಳ್ಳಿ ಏನು ಚೆನ್ನಾಗಿದೆ ಅಂತ ನೋಡ್ಬೇಕಿತ್ತೆ ಅಡಿಕೆ ಮರದಲ್ಲಿ. ನೀವು ಹೀಗೆ ಹೊರಗಿಂದ ನೋಡುವಾಗ ನಿಮಗೆ ಅಡಿಕೆ ಮರ ಕಾಣಬಾರ್ದು, ಅಷ್ಟು ತಿಕ್ಕು ಇರಬೇಕು. ಅದರಲ್ಲಿ ಒಂದು ಕನ್ಫ್ಯೂಷನ್ ಇದೆ, ತಿಕ್ಕಿದ್ರೆ ಮೆಣಸು ಆಗೋದಿಲ್ಲ ಅಂತ. ದಪ್ಪ ಬಳ್ಳಿ ಇದ್ರೆ ಸರಿ ಬಿಸಿಲು ಪೆನೆಟ್ರೇಟ್ ಆಗಿ ಮೆಣಸಾಗೋದಿಲ್ಲ. ತುಂಬ ಜನ ಈಗಲೂ ನಂಬಿಕೊಂಡಿದ್ದಾರೆ, ತಪ್ಪಲ್ಲ. ನಮ್ಮ ಕೆಲಸದವರು ಹೇಳ್ತಾ ಇದ್ರು. ಈಗ ನಮ್ಮ ಅನುಭವದಲ್ಲಿ ಇಲ್ಲಿಯೇ ನಮ್ಮಲ್ಲಿ ಆಗ್ತದೆ, ಎಷ್ಟು ದಪ್ಪ ಇತ್ತೋ ಅಷ್ಟು ಒಳಗೆ ಕಾಳುಮೆಣಸು ಆಗ್ತದೆ. ಸೊ ಅಂದ್ರೆ ಬಿಸಿಲು ದಪ್ಪ ಇರಬಾರ್ದು ಅನ್ನೋ ತಪ್ಪು, ದಪ್ಪ ಇದ್ದಷ್ಟು ಚಂದ, ಒಳ್ಳೇದು ಅಂತ. ನಾನು ಸಾಧಾರಣ ನನ್ನ ಯಂಗ್ ಏಜಿನಲ್ಲಿ ರೇಡಿಯೋ ಕೇಳ್ತಾ ಇದ್ದೇನೆ, ಕೃಷಿ ರಂಗವನ್ನು. ಅದರಲ್ಲಿ ನಮ್ಮ ಅಪ್ಪಂಗಳ ಇವರಿದ್ದಾರಲ್ಲ, ಅವರು ಯಾವುದೇ ಸ್ಪೀಚಲ್ಲಿ ಹೇಳ್ತಾ ಇದ್ರು ಬಳ್ಳಿ ಸಾಕಷ್ಟು ಹಬ್ಬಿಸಿ ಅಂತ. ಆವಾಗ ಇವ್ರದ್ದು ನನಗೆ ನನ್ನ ತಲೆಯಲ್ಲಿ ಕ್ವಶನ್, ಇವರು ಬಳ್ಳಿ ಯಾಕೆ ಬಳ್ಳಿಯೇ ತುಂಬಿತ ಹೊರತು ಕಾಳುಮೆಣಸು ಹಾಕಿಲ್ಲ ಅಂತ ಗ್ರಹಿಸ್ತಾ ಇದ್ರು. ಆದರೆ ಫ್ಯಾಕ್ಟ್ ಅವ್ರು ಹೇಳಿದ 100ಕ್ಕೆ 100 ಸತ್ಯ. ಸೊ ವರ್ಷ ಪೂರ್ತಿ ಗೊಬ್ಬರ ಕೊಡ್ತೀರಾ? ಅಂದ್ರೆ ತಿಂಗಳ ಸಾಧಾರಣ ತಿಂಗಳು ನೋಡಿ. ಈಗ ಸ್ವಲ್ಪ ಸಮಯ ಇಲ್ಲ, ಈಗ ಒಂದು ಫೆಬ್ರವರಿಯಿಂದ ನಂತರ ನಾವು ಬಹಳ ಕಡಿಮೆ ಕೊಡೋದಿಲ್ಲ. ಹಾಗಂತೇಳಿ 1-2 ಸಲ ನಾವು ನಮ್ಮ ಹತ್ರ ಅದು ವ್ಯವಸ್ಥೆ ಇದೆ. ಯಾವುದು ಇದು ಫರ್ಟಿಗೇಷನ್ ಪೊಟ್ಯಾಶ್ ಎಲ್ಲ 1-2 ಸಲ ಕೊಟ್ಟದ್ದಿದೆ, ಈ ವರ್ಷ ಕೊಟ್ಟಿಲ್ಲ. ಅಂದ್ರೆ ಬಿಳಿ ಪೊಟ್ಯಾಶ್ ಸಿಗುತ್ತೆ, ಅದಾದ್ರೆ ವಾಟರ್ ಸೌಲಭ್ಯ ಕೊಡ್ಲಿಕ್ಕೆ ಆಗ್ತದೆ. ಈ ಮುಂದಿನ ಪ್ರಶ್ನೆ ಅದೇ ಕೇಳ್ತಿದ್ದೆ, ನಿಮ್ದು ಹೆಂಗಿದು ಸ್ವಯಂ ಚಾಲಿತ ನೀರಾವರಿ ಮಾಡಿದ್ದೀರಾ, ನಿಮ್ಮ ಮೊಬೈಲಲ್ಲೇ ಇಡೀ 14 ಎಕರೆ ನಿಮ್ಮ ಮೊಬೈಲಲ್ಲೇ ಕಂಟ್ರೋಲ್ ಮಾಡ್ತೀರಾ. ಅಲ್ಲೇ ಫರ್ಟಿಗೇಷನ್ ಮಾಡಿ ಇನ್ನೂ ನಿಖರವಾಗಿ ಕೊಡಬಹುದಿತ್ತಲ್ವಾ ಗೊಬ್ಬರಗಳನ್ನು, NPK ಗೊಬ್ಬರವನ್ನು ಮೇಯ್ನಾಗಿ, ರಸಗೊಬ್ಬರಗಳನ್ನು? ಅಂದರೆ ಈಗ ಒಂದು ಗಿಡಕ್ಕೆ ಇಷ್ಟೇ ಹೋಗುವ ರೀತಿಯಲ್ಲಿ ಕೊಡಬಹುದಿತ್ತಲ್ವ, ನೀವು ಆ ರೀತಿ ಟ್ರೈ ಮಾಡಿಲ್ವಾ, ಹೇಗೆ ಅಂತ? ಅಲ್ಲ, ಡ್ರಿಪ್ ಇರುವಾಗ ಕರೆಕ್ಟ್ ಆಗುತ್ತೆ. ಈ ಸ್ಪ್ರೇ ಜೆಟ್ ಆಗುವಾಗ ಏನಾಗುತ್ತೆ ಅಂದರೆ ನಾವು ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಇಡ್ತೇವೆ, ಎಕ್ಸಾಕ್ಟ್ ಪಾಯಿಂಟಿಗೆ ಬಿಡ್ತೇವೆ ಅಂತ ಅಲ್ಲ, ಸ್ವಲ್ಪ ವೇಸ್ಟ್ ಆಗುತ್ತೆ ಅಂತ ನಮ್ಮ ಐಡಿಯಾ. ಮತ್ತು ಪೊಟ್ಯಾಶ್ ಎಲ್ಲ ಕೊಡ್ತೇವೆ, ಅದು ಏನು ಫರ್ಟಿಗೇಷನಲ್ಲಿ ಕೊಟ್ಟರೆ ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಮತ್ತೆ ನಮ್ದು ಎತ್ತರ ತಗ್ಗಿದ್ದ ಕಾರಣ ಸ್ವಲ್ಪ ನೀರಲ್ಲಿ ಸ್ವಲ್ಪ ವೇರಿಯೇಷನ್ ಬರ್ತದೆ, ಧಾರಾಳ ಕೊಡ್ಬೋದು. ನಮಗೆ ಲೇಬರ್ ಕಮ್ಮಿ ಅಂದ್ರೆ ನಾವು ಅದಕ್ಕೆ ಹೋಗ್ತೇವೆ. ನಮಗೇನು ಅಂತ ಹೇಳಿದ್ರೆ ಲೇಬರ್ಸ್ ಇದ್ದಾರೆ, ಅವರಿಗೆ ಒಂದು ಕೆಲಸನೂ ಕೊಡಬೇಕು. ಈ ಫರ್ಟಿಗೇಷನ್ ಅಲ್ಲಿ ಕೊಟ್ರೆ ಅದು ವಾಟರ್ ಸೌಲಭ್ಯ ಕಾಸ್ಟ್ ಜಾಸ್ತಿ. ನಾವು ಇಲ್ಲಿ ಇದಕ್ಕೆ ಕೊಡುವಾಗ ಆಗ ಹೇಳಿದಾಗೆ ಪಾದಕ್ಕೆ ಕೊಡದೆ ಕೊಡ್ಲಿಕ್ಕೆ ಆಗ್ತದೆ. ಅಲ್ಲಿ ನಿಮ್ಮ
ನಿಮ್ದು ಅಂದ್ರೆ ಸ್ಪ್ರೇ ಜೆಟ್ ಹಾಕಿರೋದ್ರಿಂದ ಅದು ಮತ್ತೆ ಬೇಕಂತ ನೀವು ಕೆಲವೊಂದು ಬರೀ ಈ ಕಡೆ ನೀರು ಬಿಡಲಿ, ಕೆಲವೊಂದು ಬರೀ ಈ ಕಡೆ ನೀರು ಬಿಡಲಿ ಅಂತ ಅದು ಕೆಲವು change ಮಾಡ್ತಾ ಇರ್ತಾರೆ. ಅಲ್ಲ ಚೇಂಜ್ ಆಗ್ತದೆ, ಕೆಲವು ಆಗ್ತದೆ. ಈ ಹಂದಿ ಓಡುವಾಗ, ಸೋಗೆ ಬೀಳುವಾಗ ಅಡಿಕೆ ಮರ. ಇಲ್ಲ ಯಾರೋ ಒಬ್ಬ ಬರ್ಬೇಕಾದ್ರೆ ಅವನೇ ಒಂದು ಟ್ರಿಪ್ ಸ್ವಲ್ಪ ಮುಂದೆ ಹಾಕೋದು. ಹೌದು, ಇಲ್ಲಿಗ ನೋಡಿ ನಾವು ಅಲ್ಲಿ ಸ್ಟ್ಯಾಂಡ್ ಇಟ್ಟಲ್ಲಿ ಕ್ಯಾಮೆರಾ ಸ್ಟ್ಯಾಂಡ್ ಇಟ್ಟಲ್ಲಿ ಆ ಪೈಪ್ ಬಿಚ್ಚಿತ್ತು. ಅಂತದೆಲ್ಲ ಆಗುತ್ತೆ, ಅದೆಲ್ಲ ಇದ್ದದ್ದೇ. ಅದು ಮತ್ತೆ ಅಕಸ್ಮಾತ್ ಗಿಡದ ಬುಡಕ್ಕೆ ಏನಾದ್ರು ಹೋಗ್ಬಿಟ್ರೆ ಮತ್ತೆ ಪಾದ ಪೂಜೆ ಆಗ್ಬಿಡುತ್ತೆ, ಬೇಡ ಅಂತ. ಸೊ ಅಷ್ಟೆಲ್ಲ ರಿಸ್ಕ್ ಇರೋದ್ರಿಂದ ನೀವು ಸಾಮಾನ್ಯ ಹಾಗೆಂತ ನಮ್ಮ ಹತ್ರ ಲೇಬರ್ ಇದ್ದರೆ ಮಾಡ್ತಾ ಇದ್ದೀರಾ. ಓಕೆ ಸರ್, ಇದಿಷ್ಟು ನಮ್ಮದು ಕಾಳುಮೆಣಸಿನ ಒಂದು ಬಹುಮುಖ್ಯವಾದ ಹಂತ ಗೊಬ್ಬರದ್ದಾಗಿತ್ತು. ಇನ್ನು ನಾವು ವಾಪಸ್ ಮತ್ತೆ ಕೂತ್ಕೊಂಡು ಆರಾಮಾಗಿ ನೀರು ನಿರ್ವಹಣೆ, ರೋಗ ಕೀಟಗಳ ನಿರ್ವಹಣೆ ಬಗ್ಗೆ ಮಾತಾಡುವ. ನಾವು ಸಾಮಾನ್ಯವಾಗಿ ತೆಂಗಲ್ಲಿ ಕಾಳುಮೆಣಸನ್ನು ನಾಟಿ ಮಾಡಬೇಕು ಅಂತಂದರೆ ಎರಡೂ ಬದಿಯಿಂದ ಕೊಡಿ, ಯಾಕೆಂದರೆ ಪೂರ್ತಿಯಾಗಿ ಅದರ ಕೊಂಬೆ ಕವರ್ ಆಗಲಿ ಅಂತ ಹೇಳ್ತೀವಿ. ಅಡಿಕೆಯಲ್ಲಿ ಒಂದೇ ಬದಿಗಿರುತ್ತೆ. ಸಿಮೆಂಟ್ ಕಂಬದಲ್ಲಿ ಹೇಗೆ, ಸಿಮೆಂಟ್ ಕಂಬ ಅಡಿಕೆ ಮರದಷ್ಟು ಉದ್ದ ಆಗಲ್ಲ, ಅದರಲ್ಲಿ ಯಾವ ರೀತಿ ನಾಟಿ ಮಾಡಬೇಕು, ಹೇಗೆ ರಬ್ಬರ್ ಮರದಲ್ಲಿ ಅಕಸ್ಮಾತ್ ಟ್ಯಾಪಿಂಗ್ ಮಾಡೋದಿದ್ದರೆ ಯಾವ ರೀತಿ ನಾಟಿ ಮಾಡಬೇಕು, ಮುಂದೆ ಅದರ ನಿರ್ವಹಣೆ ಹೆಂಗೆ ಮಾಡಬೇಕು, ಅಕಸ್ಮಾತ್ ಟ್ಯಾಪಿಂಗ್ ಮಾಡಲ್ಲ ಅಂತಂದರೆ ಹೇಗೆ ಮಾಡಬೇಕು, ಜೊತೆಗೆ ಕಾಳುಮೆಣಸಿನ ಗೊಬ್ಬರ ನಿರ್ವಹಣೆ ಏನೇನು ಮಾಡ್ತಾರೆ, ಹೇಗೆ ಮಾಡಬೇಕು, ಏನೇನು ಮಾಡಬಾರ್ದು, ಇವರ ಅನುಭವ ಏನಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಸುರೇಶ್ ಬಲ್ನಾಡ್ ಸರ್ ಅವರು ಮಾಹಿತಿ ಕೊಟ್ಟರು. ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.